ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 28 ನವೆಂಬರ್ ಸೆಕೆಂಡ್ ಶಿಫ್ಟಲ್ಲಿ ನಡೆದಿರತಕ್ಕಂತಹ RRB ಡಿ ಗ್ರೂಪ್ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ಈ ಒಂದು ಸೆಷನ್ನಲ್ಲಿ ನಾವು ನೋಡ್ಕೊಳ್ಳೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಒಂದು ಇನ್ಫಾರ್ಮೇಷನ್ ಸಹ ಹೇಳಬೇಕಾಗಿತ್ತು. ಏನು ಅಂತಂದರೆ, ನಿಮಗೆ ಏನಾದರೂ ಕ್ಲಾಸ್ ಸ್ಪೀಡಾಗಿ ಅನಿಸ್ತಾ ಇತ್ತು ಅಂದರೆ ಯೂಟ್ಯೂಬಲ್ಲಿ ಒಂದು ಫೀಚರ್ ಇದೆ. ಏನಂತ ಅಂದರೆ ಸ್ಪೀಡ್ ಅಂತ ಒಂದು ಫೀಚರ್ ಕಂಡು ಬರುತ್ತೆ, ಸರಿನಾ? ರೈಟ್ ಸೈಡ್ ಟಾಪ್ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಸ್ಪೀಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಆ ಒಂದು ಸ್ಪೀಡ್ ಅಂತ ಆಪ್ಷನ್ ಅಲ್ಲಿ ನಿಮಗೆ ನಾನು ಹೇಳ್ತಾ ಇರೋ ಸ್ಪೀಡ್ 1x ಅಲ್ಲಿ ಇರುತ್ತೆ, ಸರಿನಾ? ಸೊ ನಾನು ಏನಾದರೂ ಹೇಳೋದು ನಿಮಗೆ ಸ್ಪೀಡ್ ಅನಿಸ್ತಾ ಇತ್ತು ಅಂದರೆ 0.85x ಅಲ್ಲಿ ಇಟ್ಕೊಂಡು ನೀವು ಕ್ಲಾಸ್ ಕೇಳಿ, ನಿಮಗೆ ನಿಧಾನವಾಗಿ ಕೇಳಿಸುತ್ತೆ, ಸರಿನಾ? ಸೊ ನಾನು ಏನಾದರೂ ಹೇಳೋದು ನಿಧಾನವಾಗಿ ಅನಿಸ್ತಾ ಇದ್ರೆ ಸೊ ಪ್ರಾಬ್ಲಮ್ ಇಲ್ಲ, ನೀವು 2x ಅಲ್ಲಿ ಇಟ್ಕೊಂಡು ನೋಡಿ, ಇಲ್ಲಾಂದ್ರೆ 1.5x ಇಟ್ಕೊಂಡು ನೋಡಬಹುದು, ಸರಿನಾ? ಸೊ ಇದು ನಿಮಗೆ ನನ್ನ ರೀತಿಯಿಂದ ಒಂದು ಮೀನ್ಸ್ ನನ್ನ ಕಡೆಯಿಂದ ಒಂದು ವಿನಂತಿ, ಓಕೆ? ಬಿಕಾಸ್ ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಒಂದು ರೀಸನಿಂದ, ಆ್ಯಂಡ್ ದೆನ್ ಶಾರ್ಟ್ ಟೈಮಲ್ಲಿ ಜಾಸ್ತಿ ಕ್ವಶನ್ಗಳು ಆ್ಯಂಡ್ ದೆನ್ ಜಾಸ್ತಿ ಇನ್ಫಾರ್ಮೇಷನ್ ಕವರ್ ಮಾಡಬೇಕು ಅನ್ನೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಇರ್ತೇನೆ, ಸರಿನಾ? ಮೀನ್ಸ್ ನಾರ್ಮಲಾಗಿ ಹೇಳೋಕ್ಕಿಂತ ಒಂದು ಪಿಚ್ಗಿಂತ ಸ್ವಲ್ಪ 1.1% ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆ್ಯಂಡ್ ದೆನ್ ನಿಮಗೆ ನಿಧಾನವಾಗಿ ಬೇಕಂದ್ರೆ ನಿಧಾನವಾಗಿ ಕೇಳಿ, ಓಕೆ? ಪ್ರಾಬ್ಲಮ್ ಇಲ್ಲ. ಸೊ ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಏನಿದೆ ಅಂತಂದರೆ, ಭಾರತ ಸರ್ಕಾರವು 100 ಕರಾವಳಿ ಪ್ರದೇಶಗಳಿಗೆ ಮೀನುಗಾರರ ಗ್ರಾಮಗಳು, ಯಾವುದು ಈ 100 ಕರಾವಳಿ ಪ್ರದೇಶಗಳೇನಿದೆ ಅಲ್ವಾ, ಅವು ಮೀನುಗಾರರ ಗ್ರಾಮಗಳಿದ್ದಾವೆ, ಯಾವ ಪ್ರಮುಖ ಉಪಕ್ರಮವನ್ನು ಪ್ರಾರಂಭಿಸಿದ ಈ ಒಂದು 100 ಮೀನುಗಾರರ ಗ್ರಾಮಗಳಿಗೆ ಅಂತ ಕೇಳಿದಾನೆ, ಸರಿನಾ? ಏನಂತ ಆಪ್ಷನ್ ಕೊಟ್ಟಿದ್ದಾನೆ? ಸಾಗರಮಾಲಾ ಕಾರ್ಯಕ್ರಮ ಅಂತ ಕೊಟ್ಟಿದ್ದಾನೆ. ಅದನ್ನ ಆಪ್ಷನ್ ಬಿ ಏನಂತ ಕೊಟ್ಟಿದ್ದಾನೆ ಅಂದ್ರೆ CRCFU ಅಂತ ಕೊಟ್ಟಿದ್ದಾನೆ. ಮೀನ್ಸ್ ಹವಾಮಾನ ಸ್ಥಿತಿಸ್ಥಾಪಕ ಕರಾವಳಿ ಮೀನುಗಾರರ ಗ್ರಾಮಗಳು ಗ್ರಾಮ ಯೋಜನೆ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಅದಾದ ನಂತರ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ಅಂದರೆ ಸ್ಮಾರ್ಟ್ ಸಿಟೀಸ್ ಮಿಷನ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಡಿ ಏನಂತ ಕೊಟ್ಟಿದ್ದಾನೆ ಅಂದರೆ ಪ್ರಧಾನಮಂತ್ರಿ ವಸತಿ ಯೋಜನೆ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಬಿ CRCFU ಅಂತ ಹೇಳ್ತೀವಿ, ಸರಿನಾ? ಯಾವುದು ಈ ಹವಾಮಾನ ಸ್ಥಿತಿಸ್ಥಾಪಕ ಕರಾವಳಿ ಮೀನುಗಾರರ ಗ್ರಾಮಗಳು ಕರಾವಳಿ ಮೀನುಗಾರರ ಗ್ರಾಮ ಯೋಜನೆ ಎಂಬ ಒಂದು ಯೋಜನೆಯನ್ನ ತಂದಿದ್ದಾರೆ. ಎಲ್ಲಿ? ಈ ಒಂದು 100 ಕರಾವಳಿ ಪ್ರದೇಶಗಳಿಗೆ, ಓಕೆ? ಸೊ ಇದು ಯಾವ ಒಂದು ಯೋಜನೆ ಅಡಿಯಲ್ಲಿ ಇದನ್ನ ತಂದಿದ್ದಾರೆ? ಈ ಒಂದು ಉಪಕ್ರಮವನ್ನು ಯಾವ ಯೋಜನೆ ಅಡಿಯಲ್ಲಿ ತಂದಿದ್ದಾರೆ ಅಂತ ನೋಡಿದರೆ PMMSY ಅಂತ ಹೇಳ್ತೀವಿ, ಸರಿನಾ? ಏನು? ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಅಡಿಯಲ್ಲಿ ಈ ಒಂದು CRCFU ಎಂಬ ಒಂದು ಉಪಕ್ರಮವನ್ನು ತಂದಿದ್ದಾರೆ ಅನ್ನೋ ಸಹ ನಿಮ್ಗೆ ಗೊತ್ತಿರಲಿ, ಸರಿನಾ? ಸೊ ದೇಶಾದ್ಯಂತ ಅಸ್ತಿತ್ವದಲ್ಲಿರ್ತಕ್ಕಂತಹ 100 ಮೀನುಗಾರಿಕಾ ಗ್ರಾಮಗಳನ್ನು ಹವಾಮಾನ ಬದಲಾವಣೆಗೆ ಹೆಚ್ಚು ಸ್ಥಿತಿಸ್ಥಾಪಕವನ್ನು ನೀಡುವ ಗುರಿಯನ್ನು ಇದು ಹೊಂದಿದೆ. ಯಾವುದು? ಈ CRCFU ಅನ್ನೋದು, ಸರಿನಾ? ಯಾವ ಒಂದು ಯೋಜನೆ ಅಡಿಯಲ್ಲಿ ಬಂದಿದೆ? PMMSY ಯೋಜನೆ ಅಡಿಯಲ್ಲಿ ಬಂದಿದೆ. PMMSY ಫುಲ್ ಫಾರ್ಮ್ ಕೇಳ್ತಾನೆ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಹೇಳಬೇಕಾಗುತ್ತೆ, ಸರಿನಾ? ಈ ಒಂದು ಮೀನುಗಾರರಿಗೆ ಆ್ಯಂಡ್ ದೆನ್ ಮೀನು ಬೆಳವಣಿಗೆಗೆ ಒಂದು ಉತ್ತೇಜನ ನೀಡತಕ್ಕಂತಹ ಒಂದು ಯೋಜನೆ ಆಗಿದೆ. ಯಾವುದು? PMMSY ಅನ್ನೋದು. ಹಾಗಾದ್ರೆ ಇದು ಯಾವ ಒಂದು ವರ್ಷದಲ್ಲಿ ಇದು ಜಾರಿಗೆ ಬಂತು ಅನ್ನೋದು ಕಮೆಂಟ್ ಮಾಡ್ಬೋದಾ? ಹಾಗಾದ್ರೆ ಯಾವ ಒಂದು ಬಜೆಟ್ ಅಡಿಯಲ್ಲಿ ಇದನ್ನ ಮಂಡಿಸಿದ್ರು ಅಂತ ಕಮೆಂಟ್ ಮಾಡ್ಬೋದಾ? ಇದನ್ನ ಕಮೆಂಟ್ ಮಾಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ. ಏನು ಪ್ರಶ್ನೆ ಇದೆ ಅಂತಂದ್ರೆ, ಸಂತಾನೋತ್ಪತ್ತಿ ಆರೋಗ್ಯವು ಉತ್ತಮವಾಗಿದ್ದರೆ ಗರ್ಭಧಾರಣೆ ಏನಾಗುತ್ತದೆ? ಅದು ಆರೋಗ್ಯವಂತ ಮಗು ಜನಿಸುತ್ತದೆ ಅಷ್ಟೇ, ಓಕೆ? ಆರೋಗ್ಯವಂತ ಮಗು ಜನಿಸುತ್ತದೆ, ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ, ಅದು ನಾವು ಆನ್ಸರ್ ಹೇಳಬೇಕಾಗತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದ್ರೆ, 2025ರ ಕಳಿಂಗ ಸೂಪರ್ ಕಪ್ ಗೆದ್ದ ಭಾರತೀಯ ಫುಟ್ಬಾಲ್ ಕ್ಲಬ್ ಯಾವುದು ಅಂತ ಕೇಳಿದ್ದೇನೆ, ಸರಿನಾ? ಈ ಕ್ವಶನ್ ನಾವು ನಿಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಸಹ ಹೇಳಿದ್ದೀನಿ, ಸರಿನಾ? ಕರೆಂಟ್ ಅಫೇರ್ಸ್ ಅಲ್ಲಿ ಹೇಳಿದ್ದೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಬೇರೆ ಕ್ಲಾಸ್ಗಳಲ್ಲೂ ಸಹ GK ಕ್ಲಾಸ್ಗಳಲ್ಲೂ ಇದನ್ನ ನಾನು ನಿಮ್ಗೆ ಹೇಳಿದ್ದೀನಿ. ಯಾವುದು? ಈ ಕಳಿಂಗ ಕಪ್ ಅನ್ನ ಗೆದ್ದಿರ್ತಕ್ಕಂತಹ ಒಂದು ತಂಡ ಯಾವುದು ಅಂತಂದ್ರೆ ಈ FC ಗೋವಾ ಅಂತ ಹೇಳ್ತೀವಿ. ಯಾರನ್ನ ಮಣಿಸಿ ಇದು ಗೆತ್ತು ಅಂತ ನಿಮ್ಗೆ ನೆಕ್ಸ್ಟ್ ಶಿಫ್ಟ್ ಅಲ್ಲಿ ಕೇಳ್ಬೋದು. ಅವಾಗ ನಾವು ಹೇಳ್ಬೇಕಾಗುತ್ತೆ ಜೇಮ್ಶೆಡ್ಪೂರ್ FC ಅಂತ ಹೇಳ್ತೀವಿ, ಸರಿನಾ? ಈ ಒಂದು ಜೇಮ್ಶೆಡ್ಪೂರ್ ಫುಟ್ಬಾಲ್ ಕ್ಲಬ್ ಏನಿದೆ ಅಲ್ವಾ, ಅದನ್ನ ಸೋಲಿಸಿ ಈ FC ಗೋವಾದವರು ಗೆದ್ದಿದ್ದಾರೆ. ಯಾವ ಒಂದು ಕಪ್ಪನ್ನ? ಈ ಕಳಿಂಗ ಕಪ್ ಯಾವ ಒಂದು ಕ್ರೀಡೆಗೆ ಸಂಬಂಧಿಸಿದೆ? ಫುಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿದೆ. ಬಟ್ ಕಳಿಂಗ ಅವಾರ್ಡ್ ಅನ್ನ ಗೆದ್ದಿರ್ತಕ್ಕಂತಹ ವ್ಯಕ್ತಿ ಯಾರು? ಧರ್ಮೇಂದ್ರ ಪ್ರಧಾನ್ ಅಂತ ಹೇಳ್ತೀವಿ, ಸರಿನಾ? ಯಾರು? ಧರ್ಮೇಂದ್ರ ಪ್ರಧಾನ್ ಎಂಬ ವ್ಯಕ್ತಿ ಏನಿದಾರಲ್ಲ, ಈ ವರ್ಷ ಕಳಿಂಗ ಪ್ರಶಸ್ತಿಯನ್ನೇ ಗೆದ್ದಿದ್ದಾರೆ, ಓಕೆ? ಕಳಿಂಗ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಧರ್ಮೇಂದ್ರ ಪ್ರಧಾನ್. ಕಳಿಂಗ ಕಪ್ಪನ್ನು ಗೆದ್ದಿರ್ತಕ್ಕಂಥ ಈ ಒಂದು ತಂಡ ಯಾವುದು ಅಂದ್ರೆ ಈ ಒಂದು FC ಗೋವಾ ಅಂತ ಹೇಳ್ತೀವಿ, ಫುಟ್ಬಾಲ್ ಕ್ಲಬ್ ಗೋವಾ ಅಂತ ಹೇಳ್ತೀವಿ. ಯಾರನ್ನ ಸೋಲಿಸಿದ್ದಾರೆ ಅಂತಂದ್ರೆ ಈ ಜೇಮ್ಶೆಡ್ಪೂರ್ FC ಯನ್ನ ಸೋಲಿಸಿದ್ದಾರೆ ಅನ್ನೋದು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದ್ರೆ, ಓಕೆ, ಇಲ್ಲಿ ಇನ್ಫಾರ್ಮೇಷನ್ ಇದೆ, ಓಕೆ? ಯಾವ ತಿಂಗಳಲ್ಲಿ ಸೋಲಿಸಿದ್ದಾರೆ, ಯಾವ ಒಂದು ತಂಡ ಆಡಿತ್ತು, ಎಲ್ಲವೂ ಸಹ ಇದೆ, ಇದನ್ನು ನೋಡ್ಕೊಳ್ಬೇಕಾದ್ರೆ, ಓಕೆ? ಆ್ಯಂಡ್ ದೆನ್ ನೆಕ್ಸ್ಟ್ ಈ ಗ್ರ್ಯಾಂಡ್ ಸ್ಲಾಮ್ ಬಗ್ಗೆ ಸಹ ನಿಮಗೆ ಹೇಳ್ತೀನಿ ಅಂತ ಹೇಳಿದೆ, ಓಕೆ? ಇದನ್ನ ನಾನು ನಿಮಗೆ ಈ ಗ್ರೂಪಲ್ಲೂ ಸಹ ಹಾಕಿದ್ದೀನಿ, ಓಕೆ? ಈ ಟೆಲಿಗ್ರಾಮ್ ಗ್ರೂಪ್ ಏನಿದೆ ಅಲ್ವಾ, ಟೆಲಿಗ್ರಾಮ್ ಗ್ರೂಪಲ್ಲಿ ಇದನ್ನು ಹಾಕಿದ್ದೀನಿ, ಇದನ್ನ ಒಂದ್ಸರಿ ನೋಡ್ಕೊಳ್ಳಿ. ಸೊ ವಿನ್ನರ್ ಯಾರಿದ್ದಾರೆ, ರನ್ನರ್ ಅಪ್ ಯಾರಿದ್ದಾರೆ ಅಂತ ಇವಾಗ ಕೇಳ್ತಾ ಇದ್ದೀನಿ. ಆ್ಯಂಡ್ ದೆನ್ ಗ್ರ್ಯಾಂಡ್ ಸ್ಲಾಮ್ಗಳು ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ನೀವು ಸ್ಟೇಟ್ ಗೌರ್ಮೆಂಟ್ ಬರೀತೀರಾ, ಈ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಬರೀತೀರಾ, ಸೊ ಅಲ್ಲಿ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ದೆನ್ ನೀವು ಯಾವುದೇ ಬ್ಯಾಂಕ್ ಎಕ್ಸಾಮ್ ಬರೆದ್ರು ಸಹ ಈ ಒಂದು ಪ್ರಶ್ನೆ ಏನಿದೆ ಅಲ್ವಾ, ಇದು ಹಾಟ್ ಫೇವರೇಟ್ ಆಗಿರುತ್ತೆ, ಇದನ್ನ ಕೇಳ್ತಾನೆ, ಓಕೆ? ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಟೂರ್ನಿ ಈ ಪುರುಷರ ವಿಭಾಗದಲ್ಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು? ಜಾನಿಕ್ ಸಿನ್ನರ್ ಅವರು. ಆ್ಯಂಡ್ ದೆನ್ ಇದೇ ಜಾನಿಕ್ ಸಿನ್ನರ್ ಅವರು ವಿಂಬಲ್ಡನ್ ಅಲ್ಲೂ ಸಹ ಇವರೇ ಗೆಲ್ತಾರೆ, ಸರಿನಾ? ಈ ಒಂದು ಜಾನಿಕ್ ಸಿನ್ನರ್ ಅವರು ಆಸ್ಟ್ರೇಲಿಯನ್ ಸಹ ಗೆದ್ದಿದ್ದೀವ್ರೆ, ಆ್ಯಂಡ್ ದೆನ್ ವಿಂಬಲ್ಡನ್ ಅಲ್ಲೂ ಸಹ ಗೆದ್ದಿದ್ದೀವ್ರೆ. ಆ್ಯಂಡ್ ದೆನ್ ಕಾರ್ಲೋಸ್ ಅಲ್ಕರಾಜ್ ಅವರು ಸ್ಪೇನ್ ನ ವ್ಯಕ್ತಿ ಆಗಿದ್ದವರು. ಇವರು ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯನ್ನು ಸಹ ಇವರೇ ಗೆದ್ದಿದ್ದಾರೆ. ಆ್ಯಂಡ್ ದೆನ್ ಈ US ಓಪನ್ ಟೆನಿಸ್ ಟೂರ್ನಿಯನ್ನು ಸಹ ಇವರೇ ಗೆದ್ದಿದ್ದಾರೆ, ಸರಿನಾ? ಇವರು ಬೆಸ ಸಂಖ್ಯೆ
ಯಾರು ಈ ಜಾನಿಕ್ ಸಿನ್ನರ್ ಅವರು, ಇವರು ಸಮಸಂಖ್ಯೆ ಯಾರು, ಕಾರ್ಲೋಸ್ ಅಲ್ಕರಾಜ್ ಅವರು. ಓಕೆ, ಇವರು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ರನ್ನರ್ ಅಪ್ ಆದವರು ಯಾರು ಇವ್ರ ವಿರುದ್ಧ? ಸೊ ಫಸ್ಟ್ ರನ್ನರ್ ಅಪ್ ಯಾರು? ಈ ಅಲೆಕ್ಸಾಂಡರ್ ಝೆರವ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಸೆಕೆಂಡ್ ಫ್ರೆಂಚ್ ಓಪನ್ನ ರನ್ನರ್ ಅಪ್ ಯಾರು ಅಂತ ಹೇಳ್ತೀವಿ? ಜಾನಿಕ್ ಸಿನ್ನರ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಕಾರ್ಲೋಸ್ ಅಲ್ಕರಾಜ್ ಆ್ಯಂಡ್ ದೆನ್ ಜಾನಿಕ್ ಸಿನ್ನರ್. ಓಕೆ, ಆಲ್ಮೋಸ್ಟ್ ನೀವು ಎಲ್ಲಿ ಏನು ಅಂತಂದರೆ ಒಬ್ಬರನ್ನ ಮಾತ್ರ ನೆನ್ಪಿಟ್ಕೊಳ್ಳಿ, ಇವ್ರನ್ನ ಅಲೆಕ್ಸಾಂಡರ್ ಝೆರವ್ ಅವರನ್ನ. ಸರಿನಾ? ಇವ್ರನ್ನ ಹೊರತಾಗಿ ಆಲ್ಮೋಸ್ಟ್ ಯಾರು ಗೆದ್ದಿದ್ದಾರೆ? ಇವ್ರು ಕಾರ್ಲೋಸ್ ಅಲ್ಕರಾಜ್ ಅವ್ರು ಗೆದ್ದಿರ್ತಾರೆ, ಇಲ್ಲಾಂದ್ರೆ ಜಾನಿಕ್ ಸಿನ್ನರ್ ಅವರು ಗೆದ್ದಿರ್ತಾರೆ. ಸರಿನಾ? ಒಂದು ಇವ್ರು ಗೆದ್ದಿದ್ರೆ ಅಪೋಸಿಟ್ ಅವ್ರು ಸೋತಿರ್ತಾರೆ, ಇವ್ರು ಸೋತಿದ್ರೆ ಅವ್ರು ಗೆದ್ದಿರ್ತಾರೆ ಅಷ್ಟೇ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಇದ್ರ ಮೇಲೆ ಫಿಕ್ಸ್ ಒಂದು ಕ್ವಶನ್ ನಿಮಗೆ ಬಂದೇ ಬರುತ್ತೆ, ಕೇಳ್ತಾನೆ. ಮುಂಬರ್ತಕ್ಕಂಥ ಶಿಫ್ಟ್ಗಳಲ್ಲಿ ಮಿನಿಮಮ್ ಒಂದು 10ಕ್ಕಿಂತ ಜಾಸ್ತಿ ಶಿಫ್ಟ್ಗಳಲ್ಲಿ ಈ ಒಂದು ಸ್ಲೈಡ್ ಮೇಲೆ ಆ್ಯಂಡ್ ದೆನ್ ಈ ಒಂದು ಸ್ಲೈಡ್ ಮೇಲೆ ನಿಮಗೆ ಪ್ರಶ್ನೆ ಬರ್ತಕ್ಕಂಥ ಚಾನ್ಸಸ್ ಸಾಕಷ್ಟು ಇದಾವೆ. ಓಕೆ, ಆ್ಯಂಡ್ ದೆನ್ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಟೂರ್ನಿಯನ್ನು ಗೆದ್ದಿರ್ತಕ್ಕಂತಹ ವ್ಯಕ್ತಿ ಯಾರು? ಸಿಂಗಲ್ಸ್ ಅಲ್ಲಿ ಮ್ಯಾಡಿಸನ್ ಕೀಸ್ ಅಂತ ಹೇಳ್ತೀವಿ. ಸರ್ ಯಾವ ದೇಶದವರು? ಯು ಎಸ್ ದವರು ಅಂತ. ಸೊ ನಿನ್ನೆ ಹೇಳುವಾಗ ಸ್ವಲ್ಪ ಕನ್ಫ್ಯೂಷನ್ ಆಗಿ ಅದನ್ನ ಏನಂತ ಹೇಳಿದೆ ಅಂದರೆ ಅರೆನಾ ಸಬಲಿಕಾ ಅಂತ ಹೇಳಿದೆ. ಓಕೆ, ಮತ್ತೆ ಅಲ್ಲಿ ನೆಕ್ಸ್ಟ್ ಈ ಕಾಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಸಹ ಕೊಟ್ಟಿದೆ ನಿಮಗೆ ಟೆಲಿಗ್ರಾಮ್ದು. ಸರಿನಾ? ಅಲ್ಲಿ ಜಾಯ್ನ್ ಆಗಿ ನೀವು ನೋಡ್ಕೊಳ್ಬೋದಾಗಿತ್ತು. ಇಲ್ಲ ಅಂತಂದ್ರೆ ಇಲ್ಲಿ ನಿಮಗೆ ಒಂದು ಕ್ಲಾರಿಫೈ ಕೊಡ್ತೀನಿ. ಓಕೆ, ಏನಂತಂದ್ರೆ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಟೂರ್ನಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಮ್ಯಾಡಿಸನ್ ಕೀಸ್ ಅವರು. ಯಾರನ್ನ ಸೋಲಿಸಿ ಗೆದ್ದಿದ್ದಾರೆ? ಅರೆನಾ ಸಬಲಿಂಕಾ ಅವ್ರನ್ನ ಸೋಲಿಸಿ ಗೆದ್ದಿದ್ದಾರೆ. ಆ್ಯಂಡ್ ದೆನ್ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು? ಇದೇ ಒಂದು ಕೋಕೋ ಗೌಫ್ ಅಂತ ಹೇಳ್ತೀವಿ. ಯಾರನ್ನ ಸೋಲಿಸಿದ್ದಾರೆ? ಮತ್ತೆ ಅಗೇನ್ ಅರೆನಾ ಸಬಲಿಂಕಾ ಅವರನ್ನ ಸೋಲಿಸಿದ್ದಾರೆ. ಆ್ಯಂಡ್ ದೆನ್ ವಿಂಬಲ್ಡನ್ ಓಪನ್ ಟೆನಿಸ್ ಟೂರ್ನಿಯನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು? ಈಗ ಸ್ವೇಟಿಕ್ ಅಂತ ಹೇಳ್ತೀವಿ. ಯಾವ ದೇಶದವರು? ಪೋಲೆಂಡ್ ದೇಶದವರು. ಯಾರನ್ನ ಸೋಲಿಸಿದ್ದಾರೆ? ಅಮ್ಯಾಂಡಾ ಅನಿಮಿಸೋವಾ ಅನ್ನೋರನ್ನ ಸೋಲಿಸಿ ಇವರು ಗೆದ್ದಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಅರೆನಾ ಸಬಲಿಂಕಾ ಅವರೇನಿದಾರಲ್ಲ, ಇವರು ಯು ಎಸ್ ಓಪನ್ ಟೆನಿಸ್ ಟೂರ್ನಿಯನ್ನು ಗೆದ್ದಿದ್ದಾರೆ. ಓಕೆ, ಯು ಎಸ್ ಓಪನ್ ಟೆನಿಸ್ ಟೂರ್ನಿಯನ್ನು ಗೆದ್ದಿದ್ದಾರೆ. ಸೋತಿರೋರು ಯಾರು? ಅಗೇನ್ ಈ ಒಂದು ಅಮ್ಯಾಂಡಾ ಅನಿಸಿಮೋವಾ ಅಂತ ಹೇಳ್ತೀವಿ. ಓಕೆ, ಅದನ್ನ ನೆನ್ಪಿಟ್ಕೊಳ್ಳಿ. ಇಲ್ಲ ಅಂದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ, ಇಲ್ಲ ಅಂದ್ರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ, ಅಲ್ಲಿ ನೋಡ್ಕೊಳ್ಳಿ. ಇಲ್ಲ ಅಂದ್ರೆ ಆಲ್ರೆಡಿ ನೀವು ಕರೆಂಟ್ ಅಫೇರ್ಸ್ ಕ್ಲಾಸ್ ಕೇಳಿದ್ರೆ ಇದರಲ್ಲಿ ನೀವು ಪರ್ಫೆಕ್ಟ್ ಆಗಿರ್ತೀರಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದ್ರೆ 2025 ವಿಶ್ವ ಸಂತೋಷ ವರದಿಯಲ್ಲಿ ಯಾವ ದೇಶವು ಮೊದಲ ಸ್ಥಾನದಲ್ಲಿದೆ ಅಂತ ಕೇಳಿದರೆ ಹೆಸರನ್ನ ಯಾವ ದೇಶವು ಮೊದಲ ಸ್ಥಾನದಲ್ಲಿದೆ ಸಂತೋಷದಲ್ಲಿ? 8ನೇ ಬಾರಿಗೆ ರೀ. ಸರಿನಾ? 1ನೇ ಬಾರಿಗೆ ಅಲ್ಲ, 8ನೇ ಬಾರಿಗೆ ಇದು ಮೊದಲನೇ ಸ್ಥಾನದಲ್ಲೇ ಇದೆ. ಯಾವುದು? ಡೆನ್ಮಾರ್ಕಾ? ಡೆನ್ಮಾರ್ಕ್ ಇದಕ್ಕೆ ಫೇಮಸ್ ಇದೆ, ಹಾಲಿಗೆ ಫೇಮಸ್ ಇದೆ ನೋಡಿ. ಡೆನ್ಮಾರ್ಕ್ ಹಸುಗಳು ಕೇಳಿರ್ತೀರಲ್ವಾ, ಡೆನ್ಮಾರ್ಕ್ ಹಾಲಿಗೆ ಫೇಮಸ್ ಇದೆ. ಆ್ಯಂಡ್ ದೆನ್ ಐಸ್ಲ್ಯಾಂಡ್, ಆ್ಯಂಡ್ ನೆಕ್ಸ್ಟ್ ಸ್ವೀಡನ್, ಆ್ಯಂಡ್ ದೆನ್ ಫಿನ್ಲ್ಯಾಂಡ್ ಅಂತ ಕೊಟ್ಟಿದ್ದೇನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಫಿನ್ಲ್ಯಾಂಡ್ ಅಂತ ಹೇಳ್ತೀವಿ. ಈ ಫಿನ್ಲ್ಯಾಂಡ್ 8ನೇ ಬಾರಿಗೆ ಸತತ 8ನೇ ಬಾರಿಗೆ ಸಂತೋಷ ವರದಿಯಲ್ಲಿ ಮೊದಲ ಸ್ಥಾನದಲ್ಲಿದೆ. ನಮ್ಮ ಭಾರತ ಅದು 8ನೇ ಬಾರಿಗೆ ಇದೆ ಅಲ್ವಾ? ಸೊ ಅದು 8ನೇ ಬಾರಿಯಲ್ಲಿದೆ. ನಮ್ಮದು 8ನೇ ಬಾರಿ 2 ಸರಿ ಆ್ಯಡ್ ಮಾಡ್ಕೊಂಡಿದೆ. 118ನೇ ಒಂದು ಸ್ಥಾನದಲ್ಲಿ ನಮ್ಮ ಭಾರತ ಇದೆ. ಸರಿನಾ? ಯಾವುದರಲ್ಲಿ? ಈ ಸಂತೋಷ ವರದಿಯಲ್ಲಿ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳ್ಬೋದು ನಿಮಗೆ. ಓಕೆ, ಇಲ್ಲಿದೆ ನೋಡಿ, 147 ದೇಶಗಳಲ್ಲೇ 118 ಇದೆ. ಏನಾದರೂ 193 ದೇಶಗಳಲ್ಲಿ ಕನ್ಸಿಡರ್ ಮಾಡಿದ್ರೆ ನಮ್ದು ಏನಿಲ್ಲ ಅಂದರೂ ಸಹ 170 ಮೇಲೆ ಹೋಗುತ್ತೆ ಅನಿಸುತ್ತೆ. ಓಕೆ, ನಾವು ಟಾರ್ಗೆಟ್ ದಾಟ್ತೀವಿ, ಯಾಕಂದರೆ ಅಷ್ಟು ಅಸಂತುಷ್ಟ ಇದ್ದೀವಿ ನಮ್ಮ ದೇಶದಲ್ಲಿ. ಯಾಕಂದರೆ ಭ್ರಷ್ಟಾಚಾರ ಅಷ್ಟು ಎದ್ದು ಕುಣಿತಾ ಇದೆ. ಓಕೆ, ಆ್ಯಂಡ್ ದೆನ್ ಇಲ್ಲಿ ಫಸ್ಟ್ ಕೇಳ್ತಾನೆ, ಸೆಕೆಂಡ್ ಕೇಳ್ತಾನೆ, ಥರ್ಡ್ ಕೇಳ್ತಾನೆ. ನೆನ್ಪಿಟ್ಕೊಳ್ಳಿ, ಯಾವುದು ಫಸ್ಟ್ ಯಾವುದಿದೆ ಅಂದರೆ ಫಿನ್ಲ್ಯಾಂಡ್ ಇದೆ, ಸೆಕೆಂಡ್ ಯಾವುದಿದೆ ಅಂದರೆ ಅದರ ಪಕ್ಕ ದೇಶದಾಗಿರ್ತಕ್ಕಂಥ ಡೆನ್ಮಾರ್ಕ್ ಇದೆ, ಮೂರನೇದು ಯಾವುದು ಅಂತಂದರೆ ಐಸಾಗಿ ಇಟ್ಕೊಂಡು ಐಸ್ಲ್ಯಾಂಡ್ ಏನಿದೆಯೋ ಅದು ಥರ್ಡ್ ಸ್ಥಾನದಲ್ಲಿದೆ. ಸೊ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಇದು ಇಂಪಾರ್ಟೆಂಟ್ ಆಗುತ್ತೆ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮೇ 14, 2025 ಭಾರತದ 52ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ಅಧಿಕಾರ ವಹಿಸಿಕೊಂಡರು ಅಂತ ಕೇಳ್ತಾನೆ. ಯಾರು? ಈ BR ಗವಾಯಿ ಅವರು ಅಂತ ಹೇಳ್ತೀವಿ. ಸರ್, ನಾನು ನಿಮಗೆ ಇದು ಡೇಟನ್ನು ಹೇಳಿದ್ದೆ, ಡೇಟನ್ನು ಕೇಳ್ತಾನೆ ಅಂತ ಆಲ್ರೆಡಿ ಈ UGL ಏನಿದೆ ಅಲ್ವಾ, ಡೇಟನ್ನು ಕೇಳಿದ್ದಾನೆ. ಆ್ಯಂಡ್ ದೆನ್ ಮುಂಬರ್ತಕ್ಕಂತಹ ಈ ಡಿ ಗ್ರೂಪ್ ಎಕ್ಸಾಮಲ್ಲಿ ಯಾವ ಡೇಟ್ ಕೇಳ್ಬೋದು ಗೊತ್ತಾ? ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಬಟ್ ಈ 53ನೇ ನ್ಯಾಯಮೂರ್ತಿಯಾಗಿರ್ತಕ್ಕಂತಹ ಸೂರ್ಯಕಾಂತ್ ಅವರು ಯಾವ ಒಂದು ದಿನ ಪದಗ್ರಹಣ ಮಾಡಿದರು ಅಂತ ಕೇಳ್ತಾನೆ. ಅವಾಗಲೂ ಹೇಳಬೇಕಾಗುತ್ತೆ ಓತ್ ಯಾವ ದಿನವನ್ನು ತೊಗೊಂಡಿದ್ದಾರೆ ಅಂತಂದರೆ 24 ನವೆಂಬರ್ ಅಂತ ಹೇಳ್ತೀವಿ. ಯಾವುದು? 24 ನವೆಂಬರ್. ಸರ್, ಇದಕ್ಕೆ ಏನೋ ಲಿಂಕ್ ಇದೆಯಲ್ಲ, ಏನಿದೆ? 4 ಸೇಮ್ ಇದೆಯಲ್ಲ, ಅದು 14 ಇದೆ. 14ಕ್ಕೆ ಸೇರಿಸಿ 24 ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಓಕೆ, ಇದು ಅವ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಇದನ್ನ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಏಪ್ರಿಲ್ 21, 2025 ಮ್ಯಾಡ್ರಿಡ್ನಲ್ಲಿ ನಡೆದ 25ನೇ ಲಾರೆಸ್ ವಿಶ್ವ ಕ್ರೀಡಾ ಪ್ರಶಸ್ತಿಗಳಲ್ಲಿ ವರ್ಷದ ಲಾರೆಸ್ ವಿಶ್ವ ತಂಡ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂತಹ ತಂಡ ಯಾವುದು ಅಂತ ಕೇಳಿದಾನೆ ಹೆಸರನ್ನ. ಸೊ ಇದನ್ನು ಸಹ ಆಲ್ರೆಡಿ ಇದು ಬಂದಿತ್ತಲ್ವಾ, ಆಲ್ರೆಡಿ ರಿಪೀಟೆಡ್ ಕ್ವಶನ್ ಇದು. ಯಾವುದು? ರಿಯಲ್ ಮ್ಯಾಡ್ರಿಡ್ ಅಂತ ಹೇಳ್ತೀವಿ. ಸರ್, ಯಾವುದು? ರಿಯಲ್ ಮ್ಯಾಡ್ರಿಡ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ಆಪರೇಷನ್ ಸಿಂಧೂರ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯಾವ ಗಡಿಯಲ್ಲಿ ಚಲನೆಯನ್ನು ನಿಲ್ಲಿಸಲಾಯಿತು ಅಂತ ಕೊಟ್ಟಿದ್ದಾನೆ. ಯಾವುದು? ವಾಘಾ ಅಠಾರ ಗಡಿ, ಆ್ಯಂಡ್ ದೆನ್ ರಾಡ್ಕ್ಲಿಫ್ ರೇಖೆಯ ಗಡಿ, ನಿಯಂತ್ರಣ ರೇಖೆ ಅಂತ ಕೊಟ್ಟಿದ್ದಾನೆ. ಯಾವುದಾಗುತ್ತೆ ಇದರಲ್ಲಿ? ಅಠಾರಿ ವಾಘಾ ಗಡಿ ಅಂತ ಹೇಳ್ತೀವಿ. ಸರ್, ಈ ಒಂದು ವಾಘಾ ಅಠಾರಿ ಗಡಿ ಏನಿದೆ ಅಲ್ವಾ, ಆ ಒಂದು ವಾಘಾ ಮತ್ತು ಅಠಾರಿ ಗಡಿಯನ್ನು ನಿಲ್ಲಿಸಲಾಗ್ತದೆ. ಓಕೆ, ಎಲ್ಲಿ ನಿಲ್ಲಿಸಲಾಗ್ತದೆ ಅಂದರೆ ಇವತ್ತು ವಾಘಾ ಮತ್ತು ಅಠಾರಿ ಗಡಿಯನ್ನು ನಿಲ್ಲಿಸಲಾಗ್ತದೆ. ಯಾವ ಒಂದು ಆಪರೇಷನ್ ನಂತರ ಅಂತಂದರೆ ಆಪರೇಷನ್ ಸಿಂಧೂರ ನಂತರ. ಓಕೆ, ಆಪರೇಷನ್ ಸಿಂಧು ಏನು? ಆಪರೇಷನ್ ಸಿಂಧು ಇರಾನಲ್ಲಿ ಸಿಲುಕಿರತಕ್ಕಂತಹ ನಾಗರಿಕರನ್ನ, ನಮ್ಮ ಭಾರತೀಯ ನಾಗರಿಕರನ್ನ ನಮ್ಮ ಭಾರತ ದೇಶಕ್ಕೆ ರಿಟರ್ನ್ ಮನ್ನಿಪಾ ಅಂತ ಡೆಲಿವರಿ ಮಾಡ್ಕೊಂಡಿದ್ದು. ಓಕೆ, ಸೊ ಈ ಸಿಂಧೂರ್ ಏನಿದೆ ಅಲ್ವಾ, ಇಲ್ಲಿರ್ತಕ್ಕಂತಹ ಸಮ್ ಮಿಸೈಲ್ಗಳನ್ನು ಅಲ್ಲಿ ಡೆಲಿವರಿ ಮಾಡ್ತು. ಯಾರಿಗೆ? ಪಾಕಿಸ್ತಾನದವರಿಗೆ. ಓಕೆ, ಸ್ವಲ್ಪ ಖುಷಿಯಾಗಿರಿ, ಪಟಾಕಿ ಹೊಡೆದಿಲ್ಲ ಅನ್ಸುತ್ತೆ, ಹೊಡಿರಿ ಅಂತ ಕೊಟ್ಟರು. ಓಕೆ, ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಯಾವುದು? ಆಪರೇಷನ್ ಸಿಂಧೂರ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕರ್ತಾರ್ಪುರ್ ಕಾರಿಡಾರ್ ಅನ್ನು ಮೇ 7, 2025 ಮುಚ್ಚಲಾಯಿತು. ಇದಲ್ಲದೆ ಅಟ್ಟಾರಿ
ಹರಿಯುವಾಗ ಗಡಿಯುದ್ದಕ್ಕೂ ಸಂಚಾರವನ್ನು ಸಹ ಸ್ಥಗಿತಗೊಳಿಸಲಾಯಿತು ಮತ್ತು ಪಾಕಿಸ್ತಾನಿ ನಾಗರಿಕರಿಗೆ ಎಲ್ಲಾ ವೀಸಾಗಳನ್ನು ರದ್ದುಗೊಳಿಸಲಾಯಿತು ಅನ್ನೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಯಾರಿಗೆ? ಪಾಕಿಸ್ತಾನದ ಎಲ್ಲಾ ನಾಗರಿಕರಿಗೆ. ಓಕೆ, ಅವನು ಪ್ರಧಾನಿಯಾಗಿರಲಿ ಅಂದರೆ ನಾಗರಿಕ ಆಗಿರಲಿ ಎಲ್ಲರಿಗೂ ಸಹ ಈ ಒಂದು ವೀಸಾ ಏನಿದೆ ಅಲ್ವಾ ರದ್ದುಗೊಳಿಸಲಾಗಿದೆ. ಯಾವಾಗ? ಮೇ 7ನೇ ತಾರೀಕು ಅನ್ನೋದು ಒಂದು ಡೇಟ್ ಸಹ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಹಾಗಾದರೆ ನಮ್ಮ ಭಾರತದ ಮೇಲೆ ಆ ಒಂದು ಅಟ್ಯಾಕ್ ಆಯ್ತಲ್ವಾ, ಅಟ್ಯಾಕ್ ಯಾವ ದಿನ ಆಯಿತು? ಓಕೆ, ಈ ಏಪ್ರಿಲ್ 21, ಏಪ್ರಿಲ್ 22, ಏಪ್ರಿಲ್ 23 ಆ್ಯಂಡ್ ದೆನ್ ಏಪ್ರಿಲ್ 24. ಕಾಮೆಂಟ್ ಮಾಡಿ ಇದಕ್ಕೆ. ಓಕೆ, ಎಕ್ಸಾಕ್ಟ್ ಡೇಟ್ ಕೇಳುತ್ತಾನೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರಲ್ಲಿ ಯಾವ ದಿನಾಂಕದಂದು ವಿಶ್ವ ಹಿಂದಿ ದಿನವನ್ನು ಆಚರಿಸಲಾಯಿತು ಅಂತ ಕೇಳಿದ್ದೇನೆ ಸರಿನಾ. ವಿಶ್ವ ಹಿಂದಿ ದಿನ ಸೆಪ್ಟೆಂಬರ್ 14. ಓಕೆ, ಮನಸ್ಸೇನು ಹೇಳುತ್ತೆ? ಸೆಪ್ಟೆಂಬರ್ 14 ಹಾಕು ಅಂತ ಹೇಳುತ್ತೆ ಸರಿನಾ. ಸೊ ಅಲ್ಲಿ ನಿಮಗೆ ಏನಂತ ಹಾಕಬೇಕು ಅಂದರೆ ಜನವರಿ 10 ಅಂತ ಹಾಕಬೇಕು. ಸರ್ ಏಕೆ ಸರ್, ಇದು ಸಹ ಹಿಂದಿ ದಿನ ಅಲ್ವಾ? ಸೊ ಮೊನ್ನೆ ನ್ಯೂಸಲ್ಲಿ ಆಗಿತ್ತು, ಬೆಂಗಳೂರಲ್ಲಿ ಏನೋ ಅವ್ರು ಪಾರ್ಟಿ ಮಾಡೋರಂತೆ, ಇವರು ಹೋಗಿ ಹಿಡಿದ್ರಂತೆ, ಅದು ಇದು ಆಯಿತು ಅಂತೆ ಅಲ್ವಾ. ನೋಡಿರ್ತೀರ ಇದು ಸೆಪ್ಟೆಂಬರಲ್ಲಿ ಇದೆಲ್ಲ ಸಹ ಗಾಸಿಪ್ಗಳು ಎಬ್ಬಿಸ್ತಿರ್ತಾರೆ ಅವಾಗ ಸರಿಯಾ. ಬಟ್ ಆ ಒಂದು ಸೆಪ್ಟೆಂಬರ್ 14 ಏನಿದೆ ಅಲ್ವಾ, ನ್ಯಾಷನಲ್ ಹಿಂದಿ ಡೇ. ಇದು ಯಾವುದು? ನ್ಯಾಷನಲ್ ಹಿಂದಿ ಡೇ ಸೆಪ್ಟೆಂಬರ್ 14. ಬಟ್ ಜನವರಿ 10 ಏನಿದೆ ಅಲ್ವಾ, ವರ್ಲ್ಡ್ ಹಿಂದಿ ಡೇ. ಓಕೆ, ವರ್ಲ್ಡ್ ಹಿಂದಿ ಡೇ ಇದೆ ಸರಿನಾ. ಇದನ್ನ ನೆನ್ಪಿಟ್ಕೊಳ್ಳಿ, ಯಾವುದು? ಜನವರಿ 10 ಅನ್ನೋದು. ಆ್ಯಂಡ್ ದೆನ್ 21 ಫೆಬ್ರವರಿ ಏನಾಗಿದೆ, ಇದು ಮಾತೃಭಾಷಾ ದಿನ ಅಂತ ಹೇಳ್ತೀವಿ. ಓಕೆ, ಮಾತೃಭಾಷಾ ದಿನ ಯಾವುದು ಸರ್? ಕನ್ನಡನ, ಇಂಗ್ಲೀಷಾ ಅಥವಾ ತಮಿಳ, ಮರಾಠಿನ? ಓಕೆ, ನಾನು ಕರ್ನಾಟಕದಲ್ಲಿ ಹುಟ್ಟಿದ್ದೀನಿ ಅಂದರೆ ನನ್ನ ಒಂದು ಮಾತೃಭಾಷೆ ಕನ್ನಡ. ಸೊ ನನ್ನ ಒಂದು ಮಾತೃಭಾಷೆಯ ದಿನ ಯಾವುದು ಅಂದರೆ 21 ಫೆಬ್ರವರಿ. ಅವನು ಲಂಡನ್ನಲ್ಲಿ ಹುಟ್ಟಿದ್ದಾನೆ ಅಂದರೆ ಆತನ ಮಾತೃಭಾಷೆ ಇಂಗ್ಲೀಷ್. ಸೊ ಆತನಿಗೂ ಸಹ ಮಾತೃಭಾಷೆ ದಿನ ಯಾವಾಗ ಅಂತಂದರೆ 21 ಫೆಬ್ರವರಿ ಅಂತ ಹೇಳ್ತೀವಿ ಸರಿನಾ. ಸೊ ಕನ್ನಡ ದಿನ ಅಂತ ಹೇಳ್ತಾ ಇಲ್ಲ, ಮಾತೃಭಾಷಾ ದಿನ ಅಂತ ಹೇಳ್ತಿದ್ದೀನಿ. ಯಾವುದು? 21 ಫೆಬ್ರವರಿ. ಇದನ್ನು ಸಹ ಸಾಕಷ್ಟು ಎಕ್ಸಾಮಲ್ಲಿ ಕೇಳಿ 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 ಬೇಸರ ಮಾಡಿಬಿಟ್ಟಿದ್ದಾನೆ. ಆ್ಯಂಡ್ ದೆನ್ ಡಿಸೆಂಬರ್ 1 ಏಡ್ಸ್ ದಿನ ಅಂತ ಹೇಳ್ತೀವಿ. ಓಕೆ, ಸೊ ಹಾಗಾದರೆ ಈ 2025ರ ವಿಶ್ವ ಹಿಂದಿ ದಿನದ ವಿಷಯ ಏನಾಗಿತ್ತು, ಥೀಮ್ ಏನಾಗಿತ್ತು ಅಂತ ಕೇಳ್ತಾನೆ. ಯಾವಾಗ ನಾವು ಹೇಳಬೇಕಾಗುತ್ತೆ ಏನು ಸರ್? ಏಕತೆ ಮತ್ತು ಸಾಂಸ್ಕೃತಿಕ ಹೆಮ್ಮೆಯ ಜಾಗತಿಕ ಧ್ವನಿ ಎಂದು ಹೇಳಬೇಕಾಗತ್ತೆ ಸರಿನಾ. ಸೊ ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಥೀಮ್ ಸಹ ಕೇಳ್ತಾನೆ, ಏಕತೆ ಮತ್ತು ಸಾಂಸ್ಕೃತಿಕ ಹೆಮ್ಮೆಯ ಜಾಗತಿಕ ಧ್ವನಿ ಎಂಬುದು ಈ 2025ರ ವಿಶ್ವ ಹಿಂದಿ ದಿನದ ವಿಷಯವಾಗಿದೆ. ಓಕೆ, ಸೊ ಇವಾಗ ನಿಮ್ಗೆ ಹೇಳಿದೆ ಯಾವುದು? ಸೆಪ್ಟೆಂಬರ್ 14 ರಾಷ್ಟ್ರೀಯ ಹಿಂದಿ ದಿನ ಅಂತ. ಓಕೆ, ಯಾವುದು? ರಾಷ್ಟ್ರೀಯ ಹಿಂದಿ ದಿನ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರ ಅಂತ್ಯದ ವೇಳೆಗೆ ಭಾರತೀಯ ರಿಸರ್ವ್ ಬ್ಯಾಂಕುಗಳ ಯಾವ ಡೊಮೈನ್ಗೆ, ಓಕೆ ಡೊಮೈನ್ ಅಂತ ಗೊತ್ತಿರುತ್ತಲ್ವ ನಿಮಗೆ, ಇಲ್ಲಿದೆ ನೋಡಿ, ಇದೇ ಡೊಮೈನ್ಗಳು. ಓಕೆ, ಸೊ ಡೊಮೈನ್ಗೆ ವಲಸೆ ಹೋಗಿ ಸಂಪರ್ಕ ಸಾಧಿಸುವಂತೆ ನಿರ್ದೇಶಿಸಿದೆ ಅಂತ ಕೊಟ್ಟಿದ್ದಾನೆ. ಯಾವುದು? RBI.inಗೆ, ಆ್ಯಂಡ್ ದೆನ್ bank.inಗೆ, ಆ್ಯಂಡ್ ದೆನ್ GOV.inಗೆ. ಸೊ ಇದು ಆಗಕ್ಕೆ ಸಾಧ್ಯನೇ ಇಲ್ಲ, GOV.in. ಓಕೆ, ಇದು ಬ್ಯಾಂಕಿಂಗ್ ರಿಲೇಟೆಡ್ ಅಲ್ಲ, ಗೌರ್ಮೆಂಟ್ ರಿಲೇಟೆಡ್ ಇದೆ ಅದು. ಆ್ಯಂಡ್ ದೆನ್ ಫಿನ್ಟೆಕ್. ಓಕೆ, ಇದು ಅಲ್ಲ. ಸೊ ಇದರಲ್ಲಿ ಯಾವುದಾಗುತ್ತೆ? RBI.in ಅಥವಾ bank.in. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ bank.in ಅಂತ ಹೇಳ್ತೀವಿ ಸರಿನಾ. ಸೊ ಭಾರತೀಯ ರಿಸರ್ವ್ ಬ್ಯಾಂಕ್, RBI ಎಲ್ಲ ಬ್ಯಾಂಕುಗಳು 2025ರ ಅಂತ್ಯದ ವೇಳೆಗೆ ತಮ್ಮ ಇಂಟರ್ನೆಟ್ ಬ್ಯಾಂಕಿಂಗ್ ಪೋರ್ಟಲ್ಗಳನ್ನು bank.in ಡೊಮೈನ್ಗೆ ಸ್ಥಳಾಂತರಿಸುವಂತೆ ನಿರ್ದೇಶಿಸಿದೆ. ಆನ್ಲೈನ್ ವಂಚನೆಯನ್ನು ತಡೆಗಟ್ಟುವುದು ಮತ್ತು ಸೈಬರ್ ಸುರಕ್ಷತೆಯನ್ನು ಬಲಪಡಿಸುವ ಗುರಿಯನ್ನು ಈ ಕ್ರಮ ಹೊಂದಿದೆ. ಇದರಿಂದಾಗಿ ಗ್ರಾಹಕರಿಗೆ ನಿಜವಾದ ಮತ್ತು ನಕಲಿ ವೆಬ್ಸೈಟ್ಗಳ ನಡುವಿನ ವ್ಯತ್ಯಾಸವನ್ನು ಸುಲಭವಾಗಿ ಗುರುತಿಸಬಹುದು ಎಂದು ಹೇಳಿದೆ. ಯಾವುದು? RBI ಸ್ಥಾಪನೆಯಾಗಿರೋದು ಯಾವಾಗ? 1934ರ ಆಕ್ಟಿನ ಪ್ರಕಾರ 1935ರಲ್ಲಿ ಅಂತ ಹೇಳ್ತೀವಿ. ಸೊ ಹಾಗಾದರೆ 1935ರಲ್ಲಿ ಎಲ್ಲಿ ಸ್ಥಾಪನೆ ಆಯಿತು? ಅದರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತಾ ಇತ್ತು? ಕಲ್ಕತ್ತಾದಲ್ಲಿ ಕಂಡು ಬರ್ತಾ ಇತ್ತು. ಸೊ 2 ವರ್ಷ ಅಲ್ಲೇ ಇದು ಹೇಗೆ ಅಂತಂದರೆ ಹುಟ್ಟಿ ಸ್ವಲ್ಪ ಬೆಳೆದು ದೊಡ್ಡದಾಯಿತು. ಸೊ 2 ವರ್ಷ ಆದ ನಂತರ ಕಾಲ್ ಬಂತು. ಅವಾಗ ಎಲ್ಲಿ ಬಂತು ಅಂದರೆ ಮುಂಬೈಗೆ ಬಂತು. ಯಾವಾಗ? 1937 ಅಂತ ಹೇಳ್ತೀವಿ ಸರ್. ನೆನ್ಪಿಟ್ಕೊಳ್ಳಿ, ಇದನ್ನ ಕೇಳಿದನೇ ವರ್ಷ. ಯಾವಾಗ ಮುಂಬೈಗೆ ಅದರ ಒಂದು ಕೇಂದ್ರ ಕಚೇರಿ ಟ್ರಾನ್ಸ್ಫರ್ ಆಯಿತು ಅಂತ. ಯಾವುದು? RBI ಇದು 1937ರಲ್ಲಿ. ಓಕೆ, ಅದರ ಕೇಂದ್ರ ಕಚೇರಿ 2 ವರ್ಷ ಎಲ್ಲಿತ್ತು ಅಂತ ಕೇಳಿದ್ರೆ ಕಲ್ಕತ್ತಾದಲ್ಲಿ ಕಂಡು ಬರ್ತಾ ಇತ್ತು. ಓಕೆ, ಇದು ಸಹ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, ಇತ್ತೀಚೆಗೆ ಕರ್ನಾಟಕದಲ್ಲಿ ಕೋಟ್ಯಾಂತರ ರೂಪಾಯಿಗಳ ಆಸ್ತಿ ಮತ್ತು ನಗದನ್ನು ಪ್ರಮುಖವಾಗಿ ಯಾವ ಸಂಸ್ಥೆ ವಶಪಡಿಸಿಕೊಂಡಿದೆ? ಯಾವುದು? ಜಾರಿ ನಿರ್ದೇಶನಾಲಯ, ಕೇಂದ್ರ ತನಿಖಾ ದಳ, ಕರ್ನಾಟಕ ಲೋಕಾಯುಕ್ತ, ಆದಾಯ ತೆರಿಗೆ ಇಲಾಖೆ. ಓಕೆ, ಪೇಪರಲ್ಲೆಲ್ಲ ಸಹ ಸಖತ್ತಾಗಿರುತ್ತೆ ಓದೋಕ್ಕೆ. ಮೀನ್ಸ್ ನಮ್ಮ ದೇಶ ಎಷ್ಟಿದೆ ಅಂತ. ಕರ್ನಾಟಕ ಲೋಕಾಯುಕ್ತ ನೋಡಿ ಇದಕ್ಕೆ. ಓಕೆ, ಸೊ ಕರ್ನಾಟಕ ಲೋಕಾಯುಕ್ತ ಅಂತಂದರೆ ನಿಮಗೆ ಒಂದು 4-5 ವರ್ಷದ ಹಿಂದೆ ಮೊದಲು ಹೇಗೆ ಅಂತಂದರೆ ಆ ಕರ್ನಾಟಕ ಲೋಕಾಯುಕ್ತ ಆತನ ಮಗನಿಗೆ ಕಳಿಸ್ತಾ ಇದ್ದ ಮೊದಲು. ಓಕೆ, ನಿಮ್ಮ ಮನೆ ಮೇಲೆ ರೈಡ್ ಆಗ್ತಿದೆ, ಸೊ ನನಗೆ ಇಷ್ಟು ದುಡ್ಡು ಕೊಡು, ನಮ್ಮ ಅಪ್ಪನೇ ಬರ್ತಾನೆ, ಸೊ ಆಮೇಲೆ ನಿನಗೆ ಬಿಟ್ಟು ಕಳಿಸ್ತಾನೆ ಅಂತ. ಓಕೆ, ಸೊ ಆತ ದುಡ್ಡು ತೊಗೊಂಡು ಬರ್ತಿದ್ದೆ. ಆ್ಯಂಡ್ ದೆನ್ ಆತ ದುಡ್ಡು ಸಹ ಮುಚ್ಚಿಡ್ತಿದ್ದ. ಸೊ ಅದು ಸಹ ಸಿಕ್ಕ ಸ್ಕ್ಯಾಂಡಲ್ ಐತಲ್ವ, ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್, ಓಂ ಮತ್ತು 5 ಓಮ್ಗಳ 2 ಪ್ರತಿರೋಧಗಳು 12 ವೋಲ್ಟ್ಗಳ ವಿಭವ ವ್ಯತ್ಯಾಸದಲ್ಲಿ ಸರಣಿಯಲ್ಲಿ ಸಂಪರ್ಕಗೊಂಡಾಗ ಸರ್ಕ್ಯೂಟ್ನ ಹರಿಯುವ ವಿದ್ಯುತ್ ಎಷ್ಟು ಅಂತ ಕೇಳಿದಾನೆ ಸರಿನಾ. ಓಮ್ ಇಲ್ಲಿ ಇನ್ನೊಂದು ಓಮ್ ಆಗಬೇಕಾಗಿತ್ತು, ಅಲ್ಲಿ ಒಂದು ನಂಬರ್ ಮಿಸ್ ಆಗಿದೆ. ಓಕೆ, ಇಲ್ಲಿ ಏನಿದೆ ಅಲ್ವಾ, 5 ಓಮ್ ಪ್ಲಸ್ 15 ಓಮ್ ಸರಿನಾ. 15 ಓಮ್ ಪ್ಲಸ್ 5 ಓಮ್ಗಳ 2 ಪ್ರತಿರೋಧಗಳು, 2 ರೆಸಿಸ್ಟೆನ್ಸ್ಗಳು 12 ವೋಲ್ಟ್ಗಳ ವಿಭವ ವ್ಯತ್ಯಾಸದಲ್ಲಿ ಸರಣಿಯಲ್ಲಿ ಸಂಪರ್ಕಗೊಂಡಾಗ ಸರ್ಕ್ಯೂಟ್ನಲ್ಲಿ ಹರಿಯತಕ್ಕಂಥ ವಿದ್ಯುತ್ ಎಷ್ಟು ಅಂತ ಕೇಳಿದಾನೆ ಸರಿನಾ. ಸೊ ನಮಗೆ ಓಮ್ಸ್ ಲಾ ಗೊತ್ತಿದೆ ಅಲ್ವಾ. ಸೊ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಓಮ್ಸ್ ಲಾ ಹೇಳಿದ್ದೀನಿ. ಏನು? I is directly proportional to voltage and then inversely proportional to resistance ಅಂತ. ಓಕೆ, ವೋಲ್ಟೇಜ್ ಎಷ್ಟಿದೆ ಸರ್? 12 ಇದೆ ಸರ್. ಓಕೆ ಸರ್, ರೆಸಿಸ್ಟೆನ್ಸ್ ಎಷ್ಟಿದೆ ಸರ್? 5 + 15 ಎಷ್ಟಾಗುತ್ತೆ? 20 ಆಗುತ್ತಲ್ವಾ. ಓಕೆ, 5 + 15 20 ಆಗುತ್ತೆ. ಸೊ 20 ಡಿವೈಡೆಡ್ ಬೈ 12 ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ನಿಮ್ಗೆ ಆನ್ಸರ್? ಎಷ್ಟು ಬರುತ್ತೆ?
20 ಓಕೆ ಮಾಡ್ಕೊಂಡ್ಬಿಡೋಣ ಅಲ್ಲ. ಓಕೆ 20 120 ಓಕೆ 26 ಮೀನ್ಸ್ 0.6 ಆಂಪಿಯರ್ ಬರುತ್ತೆ. ಓಕೆ ಸೊ ಎಷ್ಟು ಆಂಪಿಯರ್ ಆಗುತ್ತೆ ಅಂದರೆ 0.6 ಆಗುತ್ತೆ. ಫಸ್ಟ್ ನೀವೇನಿರುತ್ತಲ್ವಾ ಆ ಒಂದು ಡಾಟಾವನ್ನು ಕೂಡಿಸ್ಕೋಬೇಕು, ರೆಸಿಸ್ಟೆನ್ಸ್, ಆಮೇಲೆ ಇದೇನಾದರೂ ವೋಲ್ಟೇಜನ್ನು ಸಹ ನಿಮ್ಗೆ ಹೇಳ್ಕೊಟ್ಟಿದ್ರೆ ಅದನ್ನು ಸಹ ಕೂಡಿಸ್ಕೋಬೇಕು. ಇಲ್ಲ ಅಂತಾರೆ ಜಸ್ಟ್ ಅದನ್ನು ವೋಲ್ಟೇಜ್ ಇಟ್ಕೊಳ್ಬೇಕು, ವೋಲ್ಟೇಜ್ ಡಿವೈಡ್ ಬೈ ರೆಸಿಸ್ಟೆನ್ಸ್ ಮಾಡ್ಕೋಬೇಕು. ಓಮ್ಸ್ ಲಾ ಆದಿಂದ ನಿಮಗೆ ಆನ್ಸರ್ ಸಿಕ್ಕೇ ಸಿಗುತ್ತೆ ಸರಿನಾ. ಸೊ ಓಮ್ಸ್ ಲಾ ಆದಮೇಲೆ ಒಂದು ಪ್ರಶ್ನೆ ಕೇಳ್ತಾನೆ, ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನಿಮ್ಮ ಶಿಫ್ಟಲ್ಲಿ ಏನಾದರೂ ಓಮ್ಸ್ ಲಾ ಆದಮೇಲೆ ಬಂತ ಕ್ವಶನ್ ಒಂದು 6 ಹೊಡೆದ್ಬೇಡಿ, ಫ್ರೀ ಹಿಟ್ ಅದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪರಮಾಣುವಿನಲ್ಲಿ ಎಲೆಕ್ಟ್ರಾನ್ ಎಲ್ಲಿದೆ ಅಂತ ಕೇಳಿದ್ದಾನೆ. ಎಲ್ಲಿದೆ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ನ ಒಳಗಡೆ ಇದೆ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇದಾವೆ. ಆ್ಯಂಡ್ ದೆನ್ ಈ ನ್ಯೂಕ್ಲಿಯಸ್ನಿಂದ ಎಲೆಕ್ಟ್ರಾನ್ ಹೊರ ಸೂಸಲ್ಪಡುತ್ತದೆ, ಹೌದಾ. ಆ್ಯಂಡ್ ದೆನ್ ಎಲೆಕ್ಟ್ರಾನ್ ಧನಾತ್ಮಕ ಆವೇಶದ ನ್ಯೂಕ್ಲಿಯಸ್ ಸುತ್ತುತ್ತದೆ, ಹೌದು. ಈ ಎಲೆಕ್ಟ್ರಾನ್ ಏನಿದೆ ಅಲ್ವಾ ಧನಾತ್ಮಕ ಆವೇಶದ ನ್ಯೂಕ್ಲಿಯಸ್ ಸುತ್ತುತ್ತದೆ, ಇದೇ ಸರಿಯಾಗಿದೆ. ರಿವಾಲ್ವ್ ಆಗುವುದಿಲ್ವಾ? ಓಕೆ ನಾನು ಇಲ್ಲಿ ಕೈ ಮಾಡ್ತೀನಿ, ನಿಮ್ಗೆ ಕಾಣಲ್ಲ ಅಲ್ವಾ. ಓಕೆ ರಿವಾಲ್ವ್ ಆಗುವುದಿಲ್ವಾ? ಅದು ರಿವಾಲ್ವ್ ಆಗ್ತಾ ಇರುತ್ತೆ ಯಾವುದು ಈ ಒಂದು ಎಲೆಕ್ಟ್ರಾನ್ ಅನ್ನೋದು. ಓಕೆ ಸೊ ಇದನ್ನು ಕಂಡು ಹಿಡಿದಿರ್ತಕ್ಕಂಥ ವ್ಯಕ್ತಿಯನ್ನು ಸಹ ಕೇಳ್ತಾನೆ. ಏನಿಲ್ಲ ಒಂದು ಪೆನ್ನನ್ನು ಇಟ್ಕೊಳ್ಳಿ, ಸೊ ಅದ್ರ ಮುಂದೆ ಏನು ಹಾಕೊಳ್ಳಿ, RTC ಕೋಡನ್ನು ಹಾಕೊಳ್ಳಿ. RTC ಪೆನ್ನನ್ನು ಮೀನ್ಸ್ ಪ್ರೋಟಾನ್ನ ಕಂಡು ಹಿಡಿದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ರದರ್ಫೋರ್ಡ್. ಹಾಗೆ ಈ ಒಂದು ಎಲೆಕ್ಟ್ರಾನನ್ನು ಕಂಡು ಹಿಡಿದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ JJ ಥಾಮ್ಸನ್. ಆ್ಯಂಡ್ ದೆನ್ ನ್ಯೂಟ್ರಾನನ್ನು ಕಂಡು ಹಿಡಿದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಈ ಚಾಡ್ವಿಕ್ ಅಂತ ಹೇಳ್ತೀವಿ. ಯಾರು? ಜೇಮ್ಸ್ ಚಾಡ್ವಿಕ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಕೇಳ್ತಾನೆ. ಆ್ಯಂಡ್ ದೆನ್ ಆಲ್ರೆಡಿ ಒಂದು ಶಿಫ್ಟಲ್ಲಿ ಕೇಳಿದ್ದಾನೆ. ಆ್ಯಂಡ್ ದೆನ್ ನೆಕ್ಸ್ಟ್, ಗೋಲಾಕಾರದ ಮಸೂರದ ವೃತ್ತಾಕಾರದ ಬಾಹ್ಯರೇಖೆಯು ಪರಿಣಾಮಕಾರಿ ವ್ಯಾಸವನ್ನು ಏನೆಂದು ಕರೆಯಲಾಗ್ತದೆ ಅಂತ ಕೇಳಿದಾನೆ. ಹೆಸರನ್ನ ಏನಂತ ಕರಿತೀವಿ ನಾವು? ವಕ್ರತೆಯ ತ್ರಿಜ್ಯ ಅಂತ ಕರಿತೀವಿ. ಓಕೆ ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮರದ ಪ್ರಾಥಮಿಕ ರಚನಾತ್ಮಕ ಕೋಶಗೋಡೆ ಹೊರಗಿನ ಗೋಡೆಯು ಮುಖ್ಯವಾಗಿ ಯಾವ ವಸ್ತುವಿನಿಂದ ಕೂಡಿದೆ ಅಂತ ಕೊಟ್ಟಿದ್ದಾನೆ. ಹೆಸರನ್ನ ಯಾವ ಒಂದು ವಸ್ತುವಿನಿಂದ ಕೂಡಿದೆ? ಮರದ ಒಂದು ಹೊರಗಡೆ ಕೋಶ ಇರುತ್ತಲ್ವಾ ಮತ್ತು ಕೋಶಗೋಡೆ, ಸೊ ಅದು ಯಾವುದರಿಂದ ಮಾಡಲ್ಪಟ್ಟಿದೆ? ಓಕೆ ಈ ಒಂದು ಸೆಲ್ ವಾಲ್ ಎದರಿಂದ ಮಾಡಲ್ಪಟ್ಟಿದೆ ಅಂತ ಅಷ್ಟೇ ಕೇಳಿದಾನ್ರಿ. ಓಕೆ ಸೆಲ್ ವಾಲ್ ಎದರಿಂದ ಮಾಡಲ್ಪಟ್ಟಿದೆ? ಇವಾಗ ಹತ್ತಿ ಏನಿದೆ ಅಲ್ವಾ, ಹತ್ತಿ ಏನಾಗಿದೆ? ಅದು ಹತ್ತಿನ ಸೆಲ್ ವಾಲ್ ತಾನೇ ಅದು ಅಲ್ವಾ. ಈ ಹತ್ತಿ ಏನಿದೆ ಅಲ್ವಾ, ಹತ್ತಿನದು ಏನಾಗಿದೆ ಅಂತ ಕೇಳ್ತಾನೆ. ಅದು ಏನಿದೆ ಅಲ್ವಾ ಅದೊಂದು ಸೆಲ್ಯುಲೋಸ್ ಆಗಿದೆ. ಹೆಸರನ್ನ ಏನಾಗಿದೆ? ಸೆಲ್ಯುಲೋಸ್ ಆಗಿದೆ. ಹೆಸರನ್ನ ಏನಾಗಿದೆ? ಸೆಲ್ಯುಲೋಸ್ ಆಗಿದೆ. ಸೊ ಇದಕ್ಕೆ ಸರಿಯಾದ್ರೆ ಯಾವುದಾಗುತ್ತೆ ಅಂದರೆ ಸೆಲ್ಯುಲೋಸ್ ಆಗುತ್ತೆ. ಆ ಕೋಶಗೋಡೆ ಯಾವುದರಿಂದ ನಿರ್ಮಾಣ ಆಗಿರುತ್ತೆ ಅಂದರೆ ಸೆಲ್ಯುಲೋಸಿಂದ ನಿರ್ಮಾಣ ಆಗಿರುತ್ತೆ. ಓಕೆ ಇವಾಗ ನಾವು ಬಟ್ಟೆ ಹಾಕಿದ್ರಲ್ವಾ, ಕಾಟನ್ ಬಟ್ಟೆ, ಕಾಟನ್ ಶರ್ಟ್, ಕಾಟನ್ ಡ್ರೆಸ್, ಕಾಟನ್ ಸಾರಿ, ಸೊ ಎಲ್ಲವೂ ಸಹ ಯಾವುದರಿಂದ ಮಾಡಲ್ಪಟ್ಟಿದೆ ಅಂದರೆ ಸೆಲ್ಯುಲೋಸಿಂದನೇ ಮಾಡಲ್ಪಟ್ಟಿದೆ. ಹೆಸರನ್ನ ಅದೆಲ್ಲವೂ ಸಹ ಸೆಲ್ಯುಲೋಸ್ ಆಗಿದೆ ಅಂತ ಹೇಳಬೇಕಾಗುತ್ತೆ. ಸೊ ಯಾವ ಶರ್ಟ್ ಹಾಕಿದ್ಯಾ ನೀನು? ನಾನು ಸೆಲ್ಯುಲೋಸ್ ಶರ್ಟ್ ಹಾಕಿದ್ದೀನಿ. ನಾನು ಯಾವ ಸ್ಯಾರಿ ಹಾಕಿದ್ಯಾ? ಸೆಲ್ಯುಲೋಸ್ ಸ್ಯಾರಿ ಹಾಕಿದ್ದೀನಿ ಅಂತ ಹೇಳಬೇಕಾಗುತ್ತೆ ಏನು ಮುಂದೆ. ಓಕೆ ಅದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ರೀಸೆಂಟ್ ಆಗಿ ನೋಡಿದ್ದೆ, ಏನಂತ ಅಂದರೆ ನಿಮಗೆ ಐ ಥಿಂಕ್ ನಾನು ಕ್ಲಾಸಲ್ಲೂ ಸಹ ಹೇಳಿದ್ದೀನಿ ಅನಿಸುತ್ತೆ. ಈ ಹಾವಿನ ವಿಷಯದಲ್ಲಿ ಯಾವುದಿರುತ್ತೆ? ಈ ಕೆಳಗಿನ ಯಾವುದಿರುತ್ತೆ ಹೇಳ್ರಿ? ಹಾಲಿನ ವಿಷಯದಲ್ಲಿ ಪ್ರೋಟೀನ್ ಇರುತ್ತಾ, ಪಿಷ್ಟ ಇರುತ್ತಾ, ಸೆಲ್ಯುಲೈಸ್ ಇರುತ್ತಾ, ಅಥವಾ ಲಿಪಿಡ್ ಇರುತ್ತಾ? ಯಾವುದಿರುತ್ತೆ? ಹಾಲಿನ ಇನ್ನೊಂದು ಯಾವುದು ಅಂದರೆ ಆ್ಯಸಿಡ್ ಅಂತ ಒಂದು ತಗೊಳ್ಳಿ. ಓಕೆ ಯಾವುದಿರುತ್ತೆ ಹಾವಿನ ವಿಷಯದಲ್ಲಿ? ಏನು ಕಂಡುಬರುತ್ತೆ? ಈ ಕೆಳಗಿನ ಯಾವುದು ಕಂಡುಬರುತ್ತೆ? ಏನು ಕಂಡುಬರುತ್ತೆ ಅಂದರೆ ಪ್ರೋಟೀನ್ ಕಂಡುಬರುತ್ತೆ. ಓಕೆ ಏನು ಕಂಡುಬರುತ್ತೆ ಅಂದರೆ ಪ್ರೋಟೀನ್ ಕಂಡುಬರುತ್ತೆ, ನೆನ್ಪಿಟ್ಕೊಳ್ಳಿ. ಆ್ಯಸಿಡ್ ಕಂಡುಬರೋದಿಲ್ಲ. ಸೊ ಅದು ಏನಿರುತ್ತೆ ಅಂದರೆ ಪ್ರೋಟೀನ್ ಇರುತ್ತೆ ಹಾವಿನ ವಿಷಯದಲ್ಲಿ. ಓಕೆ ಒಂದ್ಸರಿ ಅದನ್ನು ತಗೊಳ್ಬೇಕು ಸಿಪ್. ಆ್ಯಂಡ್ ದೆನ್ ನೆಕ್ಸ್ಟ್, ಆರ್ಕಿಮಿಡೀಸ್ ತತ್ವದ ಪ್ರಕಾರ ತೇಲುವ ಬಲದ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ. ಓಕೆ ಅಲ್ಲಿ ಯಾವ ಹೇಳಿಕೆ ಅನ್ನೋದಲ್ಲಿ ಸಾಕಷ್ಟು ಹೇಳಿಕೆಗಳಿದ್ದಾವೆ, ಬಟ್ ಇಲ್ಲಿ ಎಲ್ಲ ಸರಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನು ಇಲ್ಲಿ ಒಂದು ಕಡೆ ಹಾಕಿದ್ದೀವಿ. ಇದನ್ನು ನೋಡ್ಕೊಳ್ಳಿ. ಏನಿದೆ? ಆರ್ಕಿಮಿಡೀಸ್ ತತ್ವದ ಪ್ರಕಾರ ಒಂದು ವಸ್ತುವು ದ್ರವದಲ್ಲಿ ಭಾಗಶಃ ಅಥವಾ ಸಂಪೂರ್ಣವಾಗಿ ಮುಳುಗಿದಾಗ ಅದರ ಮೇಲೆ ಕಾರ್ಯನಿರ್ವಹಿಸುವ ಮೇಲ್ಮುಖ ತೇಲುವ ಬಲವು ಸ್ಥಳಾಂತರಗೊಂಡ ದ್ರವದ ತೂಕಕ್ಕೆ ಸಮನಾಗಿರ್ತದೆ. ಈ ತತ್ವವು ಒಂದು ವಸ್ತುವು ದ್ರವದಲ್ಲಿ ಮುಳುಗಿದಾಗ ಎಷ್ಟು ತೂಕವನ್ನು ಕಳೆದುಕೊಳ್ಳುತ್ತದೆ ಎಂಬುದನ್ನು ವಿವರಿಸುತ್ತದೆ ಮತ್ತು ಕಳೆದು ಹೋದ ತೂಕವು ವಾಸ್ತವವಾಗಿ ಸ್ಥಳಾಂತರಗೊಂಡ ದ್ರವದ ತೂಕಕ್ಕೆ ಸಮನಾಗಿರುತ್ತದೆ. ಓಕೆ ಇದನ್ನು ನೆನ್ಪಿಟ್ಕೊಳ್ಳಿ. ಯಾವುದು? ಆರ್ಕಿಮಿಡೀಸ್ ತತ್ವ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ವಸ್ತುವನ್ನು ಬಟ್ಟಿ ಇಳಿಸುವಿಕೆಯ ವಿಧಾನದಿಂದ ಶುದ್ಧೀಕರಿಸಲಾಗ್ತದೆ ಅಂತ ಕೊಟ್ಟಿದ್ದಾನೆ. ಹೆಸರನ್ನ ಡಿಸ್ಟಿಲೇಷನ್ ಯಾವುದರಿಂದ ಮಾಡ್ತೀವಿ ನಾವು? ಯಾವುದರಲ್ಲಿ ಡಿಸ್ಟಿಲೇಷನ್ ಮಾಡ್ತೀವಿ ಹೇಳ್ಬೋದಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮರಳು ಮತ್ತು ಉಪ್ಪು ಮಿಶ್ರಣ ಇರೋದ್ರಿಂದ ಈ ಉಪ್ಪು ಮಿಶ್ರಣದಿಂದ ನೀರನ್ನು ಏನು ತೆಗಿದಾರಲ್ವ, ಸೊ ಅದನ್ನು ನಾವೇನಂತ ಹೇಳ್ತೀವಿ ಅಂದರೆ ಡಿಸ್ಟಿಲೇಷನ್ ಅಂತ ಹೇಳ್ತೀವಿ. ಸರಿನಾ? ಡಿಸ್ಟಿಲೇಷನ್ ಪ್ರೊಸೆಸ್ ಅಂತ ಹೇಳ್ತೀವಿ. ಹಾಗೆ ಈ ಡಿಸ್ಟಿಲೇಷನ್ನ ಯಾವ್ಯಾವುದರಲ್ಲಿ ಮಾಡ್ತೀವಿ ನಾವು? ಸರಿನಾ? ಸೊ ಯಾವ್ಯಾವ ಒಂದು ಪ್ರಕ್ರಿಯೆ ಮೂಲಕ ಮಾಡ್ತೀವಿ ಅಂದರೆ ಯಾವುದ್ರಲ್ಲಿ ಅಂತಂದರೆ ಒಂದು ಸತು ಆ್ಯಂಡ್ ದೆನ್ ಕ್ಯಾಡ್ಮಿಯಂ ಮತ್ತು ಪಾದರಸವನ್ನು ನಾವು ಶುದ್ಧೀಕರಣ ಮಾಡ್ತೀವಿ. ಯಾವುದರ ಮೂಲಕ? ಈ ಒಂದು ಡಿಸ್ಟಿಲೇಷನ್ ಮೂಲಕ. ಓಕೆ ಯಾವುದರ ಮೂಲಕ? ಡಿಸ್ಟಿಲೇಷನ್ ಮೂಲಕ. ಕನ್ನಡದಲ್ಲಿ ಹೇಳೋದಾದರೆ ಈ ಒಂದು ಬಟ್ಟಿ ಇಳಿಸುವಿಕೆಯ ಒಂದು ಕ್ರಿಯೆಯ ಮೂಲಕ ಅಂತ ಹೇಳ್ತೀವಿ. ಓಕೆ ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಗ್ಲೋಬಲ್ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ರಿಪೋರ್ಟ್ 2025 ಪ್ರಕಾರ ಭಾರತದ ಯಾವ ನಗರವು ಪ್ರಮುಖ ಸ್ಟಾರ್ಟ್ಅಪ್ ಹಬ್ ಆಗಿದೆ ಅಂತ ಕೇಳಿದ್ದಾನೆ. ಯಾವುದು ಸ್ಟಾರ್ಟ್ಅಪ್ ಹಬ್ ಆಗಿದೆ? ಸ್ಟಾರ್ಟ್ಅಪ್ ಹಬ್ ನಮ್ಮ ಬೆಂಗಳೂರು ರೀ. ಯಾವುದು? ನಮ್ಮ ಬೆಂಗಳೂರು ಅಂತ ಹೇಳ್ತೀವಿ. ಓಕೆ ನಮ್ಮ ಬೆಂಗಳೂರು ಎಷ್ಟನೇ ಸ್ಥಾನದಲ್ಲಿದೆ? ಓಕೆ ಇವಾಗ ನಿಮ್ಗೆ ಪ್ರಶ್ನೆ ಕೇಳ್ದ ಏನಂತ ಕೇಳ್ದ? ಯಾವ ಒಂದು ನಗರ ಅಂತ ಕೇಳ್ದ. ಬಟ್ ಆ ನಗರ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳ್ತಾರೆ. ನೆಕ್ಸ್ಟ್ ಶಿಫ್ಟಲ್ಲಿ ಎಷ್ಟನೇ ಸ್ಥಾನ ಇದೆ? 10ನೇ ಸ್ಥಾನದಲ್ಲಿ ಕಂಡು ಬರುತ್ತೆ. ಯಾವುದು? ನಮ್ಮ ಭಾರತದ ಬೆಂಗಳೂರು. ಯಾವುದರಲ್ಲಿ? ಈ ಒಂದು GSER ಗ್ಲೋಬಲ್ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ರಿಪೋರ್ಟ್ನ ಅಡಿಯಲ್ಲಿ ನಮ್ಮ ಭಾರತದ ಸ್ಥಾನ ಎಷ್ಟಿದೆ ಅಂದರೆ ಭಾರತದ ಈ ಒಂದು ಬೆಂಗಳೂರಿನ ಸ್ಥಾನ ಎಷ್ಟಿದೆ ಅಂತಂದರೆ 10ನೇ ಸ್ಥಾನದಲ್ಲಿ
ಸ್ವರದಲ್ಲಿ ಕಂಡುಬರುತ್ತೆ. ಓಕೆ, ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಧ್ವನಿಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೊಟ್ಟಿದ್ದಾನೆ. ಶಬ್ದವು ಯಾಂತ್ರಿಕವಲ್ಲ ಅಂತ ಕೊಟ್ಟಿದ್ದಾನೆ. ಇದು ರಾಂಗ್ ಇದೆ. ಯಾಕೆಂದರೆ ಶಬ್ದ ಒಂದು ಮೆಕ್ಯಾನಿಕಲ್ ಎನರ್ಜಿ ಆಗಿದೆ, ಮೀನ್ಸ್ ಏನಾಗಿದೆ, ಅದೊಂದು ಯಾಂತ್ರಿಕ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಶಬ್ದವು ಯಾಂತ್ರಿಕವಲ್ಲ ಅಂತ ಕೊಟ್ಟಿದ್ದಾನೆ. ಓಕೆ, ಇದು ರಿಪೀಟ್ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್, ಶಬ್ದದ ಪ್ರಸರಣಕ್ಕೆ ಮಾಧ್ಯಮದ ಅಗತ್ಯವಿದೆ. ಹೌದು, ಶಬ್ದದ ಅಗತ್ಯಕ್ಕೆ ಏನಿದೆ ಅಲ್ವಾ, ಮಾಧ್ಯಮದ ಅಗತ್ಯ ಇದೆ. ಓಕೆ, ಯಾವುದಾದ್ರೂ ಒಂದು ಸಾಲಿಡ್ ಇರಬೇಕು, ಲಿಕ್ವಿಡ್ ಇರಬೇಕು, ಇಲ್ಲ ಅಂತಂದರೆ ಗ್ಯಾಸ್ ಆದರೂ ಇರಬೇಕು. ಅದು ಏನಂತಂದರೆ ವ್ಯಾಕ್ಯೂಮಲ್ಲಿ ಅದು ಹರಿದಾಡುವುದಿಲ್ಲ ಯಾವುದು ಶಬ್ದ ಅನ್ನೋದು. ಓಕೆ, ವ್ಯಾಕ್ಯೂಮ್ ಅಂತ ಅದು ಕೇಳಿಸೋದೇ ಇಲ್ಲ ಮುಂದಿನವರಿಗೆ. ಬಟ್ ಅದೇನಾದರೂ ಸಾಲಿಡ್ ಇತ್ತಾ, ಲಿಕ್ವಿಡ್ ಇತ್ತಾ, ಆ್ಯಂಡ್ ದೆನ್ ಗ್ಯಾಸ್ ಇತ್ತಾ, ಅಲ್ಲಿ ಮಾತ್ರ ಈ ಒಂದು ಶಬ್ದ ಕೇಳಿಸುತ್ತೆ. ಓಕೆ, ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ಈ ಶಬ್ದವು ಪ್ರಸಾರವಾಗಲು ಒಂದು ಮಾಧ್ಯಮದ ಅಗತ್ಯವಿದೆ ಅಂತ ಕೊಟ್ಟಿದ್ದಾನೆ. ಸರಿನಾ, ಒಂದು ಮಾಧ್ಯಮದ ಅಗತ್ಯವಿದೆ. ಒಂದು ಮಾಧ್ಯಮ ಅಲ್ಲ, 3 ಮಾಧ್ಯಮದ ಅಗತ್ಯವಿದೆ. ಬೇರೆ ಬೇರೆ ಯಾವುದಾದ್ರೂ ಒಂದು ಮಾಧ್ಯಮ ಅಗತ್ಯವಿದೆ. ಸೊ ಅದರಲ್ಲಿ ಯಾವ ಹೇಳಿಕೆ ಆಗುತ್ತೆ ಅಂದರೆ ಹೇಳಿಕೆ 2 ಮಾತ್ರ ಸರಿಯಾಗಿದೆ ಅಂತ ಹೇಳ್ಬೋದು. ಓಕೆ, ಯಾವುದು? ಓಕೆ, ಇದನ್ನೆಲ್ಲ ಬಿಟ್ಬಿಡಿ. ಸೊ ಇದು ಮಾತ್ರ ಸರಿಯಾಗಿರುತ್ತೆ. ಯಾವುದು? ಶಬ್ದದ ಪ್ರಸರಣಕ್ಕೆ ಮಾಧ್ಯಮದ ಅಗತ್ಯವಿದೆ ಅನ್ನೋದು ಸಹ ಸರಿಯಾಗುತ್ತೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿರಲಿ, ಯಾವುದು ಈ ಒಂದು ಶಬ್ದ ಆಗಿರಲಿ, ಸೌಂಡ್ ಆಗಿರಲಿ, ಆ್ಯಂಡ್ ದೆನ್ ಲೈಟ್ ಆಗಿರಲಿ, ಇವೆರಡು ಸಹ ಯೂನಿವರ್ಸಲಿ ಇದ್ದಾವೆ. ಹೇಗೆ ಯೂನಿವರ್ಸಲಿ ಇದ್ದಾವೆ ಸರ್? ಈ ಸೌಂಡು ಅತಿ ಹೆಚ್ಚು ಯಾವುದರಲ್ಲಿ ಚಲನೆ ಆಗುತ್ತೆ ಅಂದರೆ ಸಾಲಿಡಲ್ಲಿ ಚಲನೆ ಆಗುತ್ತೆ. ಯಾವುದು? ಈ ಸೌಂಡು. ಓಕೆ, ಯಾವುದು? ಸೌಂಡ್ ಅನ್ನೋದು. ಬಟ್ ಈ ಲಿಕ್ವಿಡ್ ಏನಿದೆ ಅಲ್ವಾ, ಇದು ಅತಿ ಹೆಚ್ಚು ಚಲನೆ ಆಗೋದು ಎಲ್ಲಿ ಅಂತಂದರೆ ಈ ಒಂದು ವ್ಯಾಕ್ಯೂಮಲ್ಲಿ ಅಂತ ಹೇಳ್ತೀವಿ. ಯಾವುದರಲ್ಲಿ? ವ್ಯಾಕ್ಯೂಮಲ್ಲಿ. ಈ ಸೌಂಡ್ ಅತಿ ಸೆಕೆಂಡ್ ಹೈಯೆಸ್ಟ್ ಯಾವುದರಲ್ಲಿ ಚಲನೆ ಆಗುತ್ತೆ? ಲಿಕ್ವಿಡಲ್ಲಿ ಆಗುತ್ತೆ. ಥರ್ಡ್ ಹೈಯೆಸ್ಟ್ ಯಾವುದರಲ್ಲಿ ಆಗುತ್ತೆ? ಗ್ಯಾಸಲ್ಲಿ ಆಗುತ್ತೆ. ಈ ಸೌಂಡ್ ಚಲನೆಯಲ್ಲೇ ಆಗೋದಿಲ್ಲ ಅನ್ನೋದು ಎಲ್ಲಿ ಅಂತಂದ್ರೆ ಈ ಒಂದು ವ್ಯಾಕ್ಯೂಮಲ್ಲಿ ಆಗೋದಿಲ್ಲ. ನೋಡಿದು ಅಪೋಸಿಟ್ ಐತಲ್ವಾ, ಇನ್ವರ್ಸ್ ಐತಲ್ವಾ. ಓಕೆ, ಇನ್ವರ್ಸ್ ಆಗಿದೆ. ಆ್ಯಂಡ್ ದೆನ್ ಈ ಒಂದು ಲೈಟ್ ಏನಿದೆ ಅಲ್ವಾ, ಇದು ಫಸ್ಟ್ ಹೈಯೆಸ್ಟ್ ಹೋಗೋದು ಎಲ್ಲಿ ಅಂತಂದರೆ ಈ ಒಂದು ವ್ಯಾಕ್ಯೂಮಲ್ಲಿ. ಸೆಕೆಂಡ್ ಹೈಯೆಸ್ಟ್ ಎಲ್ಲಿ ಹರಿದಾಡ್ತದೆ ಅಂತಂದರೆ, ಸೆಕೆಂಡ್ ಹೇಳೋದಾದ್ರೆ ಗ್ಯಾಸಲ್ಲಿ ಅಂತ ಹೇಳ್ತೀವಿ. ಥರ್ಡ್ ಹೈಯೆಸ್ಟ್ ಯಾವುದು? ಈ ಒಂದು ಲಿಕ್ವಿಡಲ್ಲಿ. ಆ್ಯಂಡ್ ದೆನ್ ಫೋರ್ತ್ ಹೈಯೆಸ್ಟ್ ಯಾವುದು? ಈ ಸಾಲಿಡಲ್ಲಿ ಅಂತ ಹೇಳ್ತೀವಿ, ಅಥವಾ ಸಾಲಿಡಲ್ಲಿ ಇದು ಹರಿದಾಡೋದೇ ಇಲ್ಲ ಅಂತ ಹೇಳ್ತೀವಿ. ಯಾವುದು? ಲೈಟ್ ಅನ್ನೋದು. ಸೊ ಹಾಗಾದ್ರೆ ಇನ್ವರ್ಸ್ ಐತಲ್ವಾ. ಓಕೆ, ಇಲ್ಲಿ ಫಸ್ಟ್ ಇದೆ, ಲಾಸ್ಟ್ ಇದೆ ಅಲ್ವಾ. ಓಕೆ, ಬಂತಲ್ವಾ. ಓಕೆ, ಈಗ ನೆನ್ಪಿಟ್ಕೊಳ್ಳಿ, ಒಂದು ನೆನ್ಪಿಟ್ಕೊಳ್ಳಿ, ಮತ್ತೊಂದು ನಿಮಗೆ ಗೊತ್ತಾಗೇ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ? ನೆಕ್ಸ್ಟ್ ಪ್ರಶ್ನೆ, ಸಸ್ಯದ ಎಲ್ಲ ಭಾಗಗಳು ಒಂದೇ ಪ್ರಮಾಣದಲ್ಲಿ ಏಕೆ ಬೆಳೆಯುವುದಿಲ್ಲ? ಯಾಕೆ ಅಂತಂದರೆ ಎಲ್ಲ ಭಾಗಗಳಿಗೆ ಒಂದೇ ಪ್ರಮಾಣದ ಬೆಳಕು ತಲುಪುವುದಿಲ್ಲ. ಸೊ ಅದಕ್ಕೆ ಎಲ್ಲಿ ಬೆಳಕು ಜಾಸ್ತಿ ತಲುಪುತ್ತಲ್ವಾ, ಸೊ ಅಲ್ಲಿ ಆಕ್ಸಿನ್ ಏನಿದೆ ಅಲ್ವಾ, ಆಕ್ಸಿನ್ ಬಿಡುಗಡೆ ಆಗಿ ಆ ಒಂದು ಆಕ್ಸಿನ್ ಹಾರ್ಮೋನಿಂದ ಆ ಒಂದು ತುದಿ ಜಾಸ್ತಿ ಬೆಳೀತಾ ಹೋಗ್ತದೆ. ಓಕೆ, ಇದು ಗೊತ್ತಿರಲಿ ನಿಮಗೆ. ಸೊ ಅದೇ ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದೀನಿ, ಅದನ್ನು ಓದ್ಕೊಳ್ಳೋದಾದ್ರೆ ಒಂದ್ಸರಿ ಓದ್ಕೊಂಡ್ಬಿಡಿ. ಸೊ ಆ ಒಂದು ಪ್ರೊಸೆಸ್ ನಾವೇನಂತ ಹೇಳ್ತೀವಿ ಅಂದರೆ ಫೋಟೋಟ್ರೋಫಿಸಮ್ ಅಂತ ಹೇಳ್ತೀವಿ. ಸರ್ ಆವಾಗಲೇ ನಿಮಗೆ ಒಂದು ಹಳೆ ಕ್ಲಾಸಲ್ಲಿ ಹೇಳಿದೆ ಏನಂತ, ಈ ಒಂದು ಜಿಯೋಟ್ರೋಫಿಸಮ್ ಆ್ಯಂಡ್ ದೆನ್ ಥಿಗ್ಮೋಟ್ರೋಫಿಸಮ್ ಆ್ಯಂಡ್ ದೆನ್ ಫೋಟೋಟ್ರೋಫಿಸಮ್ ಅಂತ ಹೇಳಿದೆ. ಓಕೆ, ಸೊ ಅದನ್ನು ಸಹ ನೆನ್ಪಿಟ್ಕೊಳ್ಳಿ. ಯಾವುದು? ಫೋಟೋಟ್ರೋಫಿಸಮ್ ಅಂದರೆ ಏನು ಅಂತಂದರೆ ಬೆಳಕಿನ ಕಡೆಗೆ ಆಕರ್ಷಣೆ ಆಗಿ ಬೆಳಕಿನ ಕಡೆಗೆ ಆ ಒಂದು ಸಸ್ಯ ಹೋಗುತ್ತಲ್ವಾ, ಅದನ್ನು ನಾವು ಫೋಟೋಟ್ರೋಫಿಸಮ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಹೈಡ್ರೋಟ್ರೋಫಿಸಮ್ ಅಂದರೆ ಏನು ಅಂದರೆ ನೀರಿನ ಕಡೆಗೆ ಆಕರ್ಷಣೆ ಆಗಿ ನೀರಿನ ಹತ್ರ ಹೋಗೋದು ಏನಂತಂದರೆ ಅದನ್ನು ನಾವು ಹೈಡ್ರೋಟ್ರೋಫಿಸಮ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಥಿಗ್ಮೋಟ್ರೋಫಿಸಮ್ ಅಂದರೆ ಏನು ಅಂತಂದರೆ ಮತ್ತೊಂದು ಸಸ್ಯಕ್ಕೆ ಆಕರ್ಷಣೆಯಾಗಿ ಮತ್ತೊಂದು ಸಸ್ಯದ ಮೇಲೆ ಅವಲಂಬಿತವಾಗಿ ಅದರ ಕಡೆ ಆಕರ್ಷಣೆಯಾಗಿ ಹೋಗುತ್ತಲ್ವಾ ಆ ಮತ್ತೊಂದು ಸಸ್ಯ. ಸೊ ಅದನ್ನು ನಾವು ಥಿಗ್ಮೋಟ್ರೋಫಿಸಮ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಸರ್ ಜಿಯೋಟ್ರೋಫಿಸಮ್ ಅಂದರೆ ಏನು? ಭೂಮಿಯ ಕೆಳಗಡೆ ಈ ಬೇರೆ ಇಳಿತದಲ್ವಾ, ಸೊ ಅದನ್ನು ನಾವೇನಂತ ಹೇಳ್ತೀವಿ ಅಂದರೆ ಜಿಯೋಟ್ರೋಫಿಸಮ್ ಅಂತ ಹೇಳ್ತೀವಿ. ಮೀನ್ಸ್ ಗುರುತ್ವಾಕರ್ಷಣ ಬಲದ ಒಂದು ಟ್ರೋಫಿಸಮ್ ಅಂತ ಹೇಳ್ತೀವಿ, ಒಂದು ಆಕರ್ಷಣೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನೇರಳಾತೀತ ಬೆಳಕು ಅಥವಾ ಶಾಖದ ಅಡಿಯಲ್ಲಿ ಈಥೇನ್ ಅನ್ನು ಬ್ರೋಮಿನ್ ನೊಂದಿಗೆ ಬೆರೆಸಿದಾಗ ಏನು ರೂಪುಗೊಳ್ಳುತ್ತದೆ? ಯಾವುದು? ಈ ಈಥೇನ್ ಇದೆ ಅಂತೀರಿ. ಓಕೆ, ಈಥೇನ್ ಬ್ರೋಮಿನ್ ಜೊತೆ ಮಿಕ್ಸ್ ಮಾಡಿದ್ರೆ ಅಂತ ಏನಾಗುತ್ತೆ ಅದು? ಸೊ ಅದು ಬ್ರೋಮೆಥಿನ್ ಆಗುತ್ತೆ. ಸರ್ನ ಏನಾಗುತ್ತೆ? ಅದು ಬ್ರೋಮೆಥಿನ್ ಮಾತ್ರ ಆಗುತ್ತೆ. ಸೊ ಇಲ್ಲಿ ಅದಕ್ಕೆ ಸ್ವಲ್ಪ ಇನ್ಫಾರ್ಮೇಷನ್ ಇದೆ. ಓಕೆ, ಅದನ್ನು ನೋಡ್ಕೊಳ್ಳಿ. ಏನು ಈ ಬ್ರೋಮೆಥಿನ್ಗೆ ಇನ್ನೊಂದು ಹೆಸರಿಂದ ಕರಿತೀವಿ, ಏನಂತಂದ್ರೆ ಈಥೈಲ್ ಬ್ರೋಮೈಡ್ ಅಂತ ಕರಿತೀವಿ. ಯಾವುದನ್ನ ಹೆಸರಿನಿಂದ ಕರಿತೀವಿ? ಈಥೈಲ್ ಬ್ರೋಮೈಡ್ ಅಂತ ಕರಿತೀವಿ. ಯಾವುದನ್ನ ಮಿಕ್ಸ್ ಮಾಡಿದ್ದಾರೆ ಇದರಲ್ಲಿ? ಯಾವುದನ್ನು ಮಿಕ್ಸ್ ಮಾಡಿದ್ದಾರೆ? ಒಂದು ಈಥೇನನ್ನು ಹಾಗೆ ಇನ್ನೊಂದು ಬ್ರೋಮೀನನ್ನು ಮಿಕ್ಸ್ ಮಾಡಿದರೆ ಹೆಸರಿನ. ಸೊ ಅವಾಗ ಏನಾಗುತ್ತೆ? ಅದು ಈಥೈಲ್ ಬ್ರೋಮೈಡ್ ಆಗುತ್ತೆ, ಇಲ್ಲಾಂದರೆ ಬ್ರೋಮೇಥೇನ್ ಆಗುತ್ತೆ ಅಂತ ನಾವು ಹೇಳ್ತೀವಿ ಹೆಸರಿನ. ಸೊ ಅದರ ಒಂದು ಸೂತ್ರವನ್ನು ಸಹ ನೀವು ನೆನಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಲೈಂಗಿಕವಾಗಿ ಹರಡುವ ರೋಗವಾಗಿದೆ ಅಂತ ಕೇಳಿದರೆ ಹೆಸರಿನ ವೈರಸ್ನಿಂದ ಹರಡುತ್ತದೆ ಅಂತ, ಅದೊಂದು ಲೈಂಗಿಕ ರೋಗವಾಗಿದೆ ಅಂತ. ಯಾವುದು? HIV. ಹೌದು, HIV ಫಸ್ಟ್ ಆಪ್ಷನೇ. ಓಕೆ, ಇದರಲ್ಲೇ ಕ್ಲಿಕ್ ಮಾಡ್ಕೊಂಡ್ಬಿಡಿ. HIV ಏನಿದೆಯಲ್ಲ, ಈ HIV ಅನ್ನೋ ಒಂದು ವೈರಸ್ ಏಡ್ಸನ್ನು ತರಿಸುತ್ತೆ. ಏಡ್ಸ್ ಎಂಬ ರೋಗವನ್ನು ಯಾವುದು ತರಿಸುತ್ತೆ ಅಂತ ಕೇಳ್ತಾನೆ? HIV ತರಿಸುತ್ತೆ ಹೆಸರನ್ನ. ಈ ಒಂದು ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ ಹೇಳ್ತೀವಿ ಯಾವುದನ್ನ? ಈ ಒಂದು HIV ಅನ್ನ. ಸರಿನಾ? ಸೊ ಇದು ಯಾವುದನ್ನು ತರಿಸ್ತದೆ ಅಂದರೆ ಏಡ್ಸನ್ನು ತರಿಸ್ತೀವಿ. ಹಾಗಾದರೆ ಏಡ್ಸನ್ನು ತರಿಸ್ತದೆ. ಆ್ಯಂಡ್ ದೆನ್ ಈ ಒಂದು ಏಡ್ಸ್ ದಿನ ಯಾವುದು? ಡಿಸೆಂಬರ್ 1 ಅಂತ ಆವಾಗಲೇ ನಿಮಗೆ ಹೇಳಿದ್ದೆ. ಓಕೆ, ಆ್ಯಂಡ್ ದೆನ್ ಟೈಫಾಯ್ಡ್ ಇದರಿಂದ ಬರುತ್ತೆ. ಟೈಫಾಯ್ಡ್ ಬರೋದು ನಿಮಗೆ ಈ ಬ್ಯಾಕ್ಟೀರಿಯಿಂದ ಬರುತ್ತೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಕ್ಷಯ ರೋಗ, ಇದು ಸಹ ಬ್ಯಾಕ್ಟೀರಿಯಿಂದ ಬರುತ್ತೆ. ಆ್ಯಂಡ್ ದೆನ್ ಗೊನೋರಿಯಾ ಯಾವುದರಿಂದ ಬರುತ್ತೆ? ಇದು ಸಹ ಬ್ಯಾಕ್ಟೀರಿಯಿಂದ ಬರುತ್ತೆ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಘನ ಆಹಾರವು ಜೀರ್ಣಾಂಗ ವ್ಯವಸ್ಥೆಯನ್ನು ಪ್ರವೇಶಿಸಿದ ನಂತರ ಏನಾಗ್ತದೆ? ಅದು ಜೀರ್ಣಕ್ರಿಯೆ ಆಗ್ತದೆ ಅಷ್ಟೇ. ಓಕೆ, ಏನಾಗ್ತದೆ? ಜೀರ್ಣಕ್ರಿಯೆ ಆಗ್ತದೆ. ಸರಿನಾ? ಸೊ ಇದಾಗಿತ್ತು ಇಲ್ಲಿಯವರೆಗೆ 28th ನವೆಂಬರ್ ಸೆಕೆಂಡ್ ಶಿಫ್ಟಿನ ಎಕ್ಸಾಮ್ ಅನಾಲಿಸಿಸ್. ಸೊ ಇಲ್ಲಿವರೆಗೂ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಆ್ಯಂಡ್ ದೆನ್ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬೇಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೈನ್ ಥ್ಯಾಂಕ್ ಯು ಸೊ ಮಚ್. ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ.